एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि। ಸವಿ ಸವಿ ನೆನಪು ಸಾವಿರ ನೆನಪು ಸಾವಿರ ಕಾಲಕ್ಕೂ ಸವೆಯದ ನೆನಪು ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು ಏನೋ ಒಂದು ತೊರೆದ ಹಾಗೆ ಯಾವುದೋ ಒಂದು ಪಡೆದ ಹಾಗೆ ಅಮ್ಮನ ಮಡಿಲ ಅಪ್ಪಿದ ಹಾಗೆ ಕಣ್ಣಂಚಲ್ಲಿ ಕಣ್ಣೀರ ನೆನಪು ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಮೊದಲ್ ಹಿಡಿದ ಬಣ್ಣದ ಚಿಟ್ಟೆ ಮೊದಲ್ ಕದ್ದ ಜಾತ್ರೆಯ ವಾಚು ಮೊದಲ್ ಸೇದಿದ್ದ ಗಣೇಶ ಬೀಡಿ ಮೊದಲ್ ಕೂಡಿಟ್ಟ ಹುಂಡಿಯ ಕಾಸು ಮೊದಲ್ ಕಂಡ ಟೂರಿಂಗ್ ಸಿನಿಮಾ ಮೊದಲ್ ಗೆದ್ದ ಕಬಡ್ಡಿ ಆಟ ಮೊದಲಿದ್ದ ಹಳ್ಳಿಯ ಗರಿಮನೆ ಮೊದಲಿಂದ ಕೈ ತುತ್ತೂಟ ಮೊದಲಾಡಿದ ಚುಕುಬುಕು ಪಯಣ ಮೊದಲಳಿಸಿದ ಗೆಳೆಯನ ಮರಣ
ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಮೊದಲ್ ಕಲಿತ ಅರೆ ಬರೆ ಈಜು ಮೊದಲ್ ಕೊಂಡ ಹೀರೋ ಸೈಕಲ್ ಮೊದಲ್ ಕಲಿಸಿದ ಕಮಲ ಟೀಚರ್ ಮೊದಲ್ ತಿಂದ ಅಪ್ಪನ ಏಟು ಮೊದಲಾದ ಮೊಣಕೈ ಗಾಯ ಮೊದಲ್ ತೆಗೆಸಿದ ಕಲರ್ ಫೋಟೋ ಮೊದಲಾಗಿ ಚಿಗುರಿದ ಮೀಸೆ ಮೊದಲಾಗಿ ಮೆಚ್ಚಿದ ಹೃದಯ ಕಣ್ಣಾರೆ ನಾ ಕಂಡ ದೇವಾಲಯ ಬೆಂತಟ್ಟಿ ಮುನ್ನಡೆಸು ವಿದ್ಯಾಲಯ ನಾನಾಡು ಉಸಿರಲ್ಲಿಯೂ ಮುದ್ದಾದ ನೆನಪೊಂದಿದೆ ನನ್ನಲ್ಲೇ ಉಳಿದೋಗಿದೆ ಕಾಲ ಕಳೆದೋಗಿ ದಿನ ಉರುಳಿದೆ ನೆನಪು ನಮ್ಮಲ್ಲೇ ಉಳಿದೋಗಿದೆ ನನ್ನಾಣೆಯ ಜ್ಞಾಪಕ ಎಂದೆಂದು ಮರೆಯಾಗದು ನನ್ನಿಂದ ದೂರಾಗದು ಕಣ್ಣಾರೆ ನಾ ಕಂಡ ದೇವಾಲಯ ಬೆಂತಟ್ಟಿ ಮುನ್ನಡೆಸೋ ವಿದ್ಯಾಲಯ ನಮ್ಮಲ್ಲಿರುವ ಅಜ್ಞಾನಕ್ಕೊಂದು ಹೊಸ ಜ್ಞಾನೋದಯ ತಂದ ವಿದ್ಯಾಲಯ ತಪ್ಪನ್ನು ತಿದ್ದಿ ಬುದ್ಧಿ ಹೇಳುತ್ತಾ ನಮ್ಮ ತಂದೆ ತಾಯಿಯಂತೆ ಕಾಣೋ ದೇವಾಲಯ ಬಾಳಿಗೂ ಒಂದು ಅರ್ಥ ನೀಡುತ್ತಾ ದಾರಿ ದೀಪಾನ ಬೆಳಗೋ ಈ ವಿದ್ಯಾಲಯ ಜೀವಕ್ಕೆ ಜೀವ ನೀಡೋ ಬಂಧುತ್ವ ಇಲ್ಲಿ ಸ್ನೇಹಕ್ಕೆ ಸೈ ಅನ್ನೋ ಸ್ನೇಹಾಲಯ ನನ್ನಾಣೆಯ ಜ್ಞಾಪಕ ಎಂದೆಂದೂ ಮರೆಯಾಗದು ನನ್ನಿಂದ ದೂರಾಗದು ಕಣ್ಣಾರೆ ನಾ ಕಂಡ ದೇವಾಲಯ ಬೆಂತಟ್ಟಿ ಮುನ್ನಡೆಸು ವಿದ್ಯಾಲಯ ಬೆಳಗಿನೇ ತಿಂಡಿ ತಿಂದೇನೆ ನಾವು ಓಡೋಡಿ ಬರುತ್ತಿದ್ದ ನೆನಪೊಂದಿದೆ ಲಾಸ್ಟು ಬೆಂಚಲ್ಲಿ ತರ್ಲೆ ಹೊಡೆಯುತ್ತಾ ಟೀಚರ್ ಪನಿಷ್ಮೆಂಟು ತಿಂದ ದಿನ ಬಂದಿದೆ ಎಕ್ಸಾಮ್ ಹಾಲಲ್ಲಿ ಚೀಟಿ ಮಹಿಮೇಲೆ ಹೇಗೂ ಮಿಸ್ ಆಗಿ ಪಾಸಾದ ದಿನ ಬಂದಿದೆ ಒಂದೇ ತಟ್ಟೆಲಿ ಒಂದೇ ಬೆಂಚಲ್ಲಿ ಊಟ ಹಂಚುತ್ತ ತಿಂದ ಸವಿ ನೆನಪೊಂದಿದೆ ನಾನಾಡು ಉಸಿರಲ್ಲಿಯೂ ಮುದ್ದಾದ ನೆನಪೊಂದಿದೆ ನನ್ನಲ್ಲೇ ಉಳಿದೋಗಿದೆ ಕಾಲ ಕಳೆದೋಗಿ ದಿನ ಉರುಳಿದೆ ನೆನಪು ನಮ್ಮಲ್ಲೇ ಉಳಿದೋಗಿದೆ ನನ್ನಾಣೆಯ ಜ್ಞಾಪಕ ಎಂದೆಂದು ಮರೆಯಾಗದು ನನ್ನಿಂದ ದೂರಾಗದು ಕಣ್ಣಾರೆ ನಾ ಕಂಡ ದೇವಾಲಯ ಬೆಂತಟ್ಟಿ ಮುನ್ನಡೆಸು ವಿದ್ಯಾಲಯ
गुरु साक्षात् परब्रह्मा तस्मै श्री गुरवे नमः. ಹಿಸ್ಟರಿ ಗೊತ್ತಾ ಚಾಮಯ್ಯ ಮೇಷ್ಟ್ರೆ ಬೇಕು ನಾಗರ ಹಾವು ರಾಮಾಚಾರಿಗೆ. ಸಮರಿ ಗೊತ್ತ ನಿಮ್ಮಂತ ಮೇಷ್ಟ್ರೆ ಬೇಕು ನಮ್ಮೆಲ್ಲರ ಬಾಳದಾರಿಗೆ. We miss all the fun, we miss all the joy, we miss you. We miss all the fun, we miss all the joy, we miss you. ಸಂಸ್ಕೃತ್ ಲೆಕ್ಚರರ್ ಜುಟ್ಟಿನಲ್ಲಿ ಚೇಳು ಕಟ್ಟಿದ್ದು, ಹಿಂದಿ ಟೀಚರ್ ಚೇರಿಗೆಲ್ಲ ಗಮ್ಮು ಹಾಕಿದ್ದು. ಇಂಗ್ಲಿಷ್ ಮೇಡಮ್ ಸ್ಕೂಟಿ ಟೈರು ಪಂಚರ್ ಮಾಡಿದ್ದು, ಪ್ರಿನ್ಸಿಪಾಲರನ್ನ ಟಾಯ್ಲೆಟ್ ಅಲ್ಲಿ ಕೋಡಿ ಹಾಕಿದ್ದು. ಕ್ಯಾಂಟೀನ್ನಲ್ಲಿ ರ್ಯಾಗಿಂಗ್ ಮಾಡಿದ್ದು, ಎಕ್ಸಾಮ್ ಹಾಲಲ್ಲಿ ಪಟಾಕಿ ಇಟ್ಟಿದ್ದು, ಹುಡುಗಿರ ಹಾಸಿಗೆ ರಾಕೆಟ್ ಹೊಡೆದದ್ದು, ಬ್ಲಾಕ್ ಬೋರ್ಡ್ ಅಲ್ಲಿ ಲವ್ ಲೆಟರ್ ಬರೆದದ್ದು. ಬಾಲವಿಲ್ಲದೆ ಕೋಟಿ ಚೇಷ್ಟೆ ಮಾಡಿದ ನಾವು ಅದನ್ನು ಮನಸ್ಸಿನಲ್ಲಿ ಇಡದೆ ಮನ್ನಿಸಿ ನೀವು. ಕ್ಷಮಿಸೋದೇಕೆ ಇಂಥ ನೆನಪು ಬೇಕು ಬಾಳಲಿ, ನಾವು ಆಡಿದ ಆಟ ತಾನೆ ಗೋಲ್ಡನ್ ಲೈಫ್ನಲ್ಲಿ. We miss all the fun, we miss all the joy, we miss you. We miss all the fun, we miss all the joy, we miss you. ಹಿಸ್ಟರಿ ಗೊತ್ತಾ ಚಾಮಯ್ಯ ಮೇಷ್ಟ್ರೆ ಬೇಕು ನಾಗರ ಹಾವು ರಾಮಾಚಾರಿಗೆ. ಸಮರಿ ಗೊತ್ತ ನಿಮ್ಮಂತ ಮೇಷ್ಟ್ರೆ ಬೇಕು ನಮ್ಮೆಲ್ಲರ ಬಾಳದಾರಿಗೆ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ, ಕರೆದೊಯ್ದ ಬೆಳಕು ತೋರಲು. ಭಯವಾಗಿ ಗದರೋದು ನಮ್ಮ ಬೆಳೆಸಲು. ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭಾಷೆ ಅಮೃತ ಕುಡಿಸೋ ತಾಯಾಗಿ. ಭವಿಷ್ಯ ಬರೆವಂತ ತಂದೆ ನೋವಾಗಿ, ಬರೆವಂತ ತಂದೆ ನೋವಾಗಿ. ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ಹಣೆ ಬರಹ ತಿದ್ದಿ ಬರೆಯಲು.
ಎಷ್ಟು ಮುಖ್ಯ ಎಂಬುದ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ. ಈ ದೇಹ ಹೇಗೆ ದಂಡಿಸೋದು ಎನ್ನುವ ಸಂದೇಹ ಇದು ಮೆಚ್ಚಿನ ಕಲಿಗಳೇ. ಕನ್ನಡ ಕಂಡರೆ ಕಣ್ಣಿಗೆ ಒತ್ತಿಕೋ, ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದೆಂದ ಗುರುವೇ. ಪ್ರತಿ ಬಾರಿ ತಾಳ್ಮೆ ಪಾಠ ಕಲಿಸೋರೆ ಗುರುಗಳು, ನಮ್ಮ ಗುರುಗಳು. ಒಂದು ವಿಷಯ ತಿಳ್ಕೊ, ನಿಂತಿರೋ ಗಡಿಯಾರನು 2 ಸಲ ಸರಿಯಾದ ಟೈಮ್ ತೋರಿಸುತ್ತೆ. ಅವಕಾಶ ಸಿಗದೇ ಇರೋದು ಸೋಲಲ್ಲ, ಸಿಕ್ಕ ಅವಕಾಶನ ಉಪಯೋಗಿಸಿಕೊಳ್ಳದೇ ಇರೋದು ಸೋಲು. ಆಟದ ಆರಂಭಕ್ಕೂ ವಿಸಲ್ ಹೊಡಿತಾರೆ, ಅಂತ್ಯಕ್ಕೂ ವಿಸಲ್ ಹೊಡಿತಾರೆ. ನಿನ್ನದು ಆರಂಭದ ವಿಸಲ್ ಆಗಲಿ. ಶ್ರೀ ದುಂಡಿ ವಿಶ್ವೇಶ್ವರರಿಗೆ ನಮಸ್ಕರಿಸುತ್ತಾ 2010 ಮತ್ತು 11ನೇ ಸಾಲಿನ SSLC ವಿದ್ಯಾರ್ಥಿಗಳಿಂದ ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರೀತಿಯ ಗಂಗೆ ಹರಿಯುತ್ತಿರಲಿ ಅಂತರಂಗದ ಕಣಿವೆಯಲ್ಲಿ, ಮೈತ್ರಿಯ ಮಲ್ಲಿಗೆ ಪರಿಮಳ ಬೀರಲಿ, ಎದೆಯಾಳದ ಹೂದೋಟದಲ್ಲಿ ಪ್ರೀತಿಯ ಹೊಳಗಳು ದಾರಿಯ ತೋರಲಿ, ಕಗ್ಗತ್ತಲಿನ ಕಾಡಿನಲ್ಲಿ ಪಾರಿವಾಳ ಪುಳಕದೆ ಹಾರಲಿ, ಭಯವೇ ಇಲ್ಲದ ಬಾನಿನಲ್ಲಿ ಎನ್ನುವ ಡಾಕ್ಟರ್ ಸಿದ್ಧಲಿಂಗಯ್ಯನವರ ಕವಿತೆಯ ಆಶಯದಂತೆ ಈ ಒಂದು ಕಾರ್ಯಕ್ರಮ ನಮ್ಮ ನಿಮ್ಮೆಲ್ಲರ ಸ್ನೇಹ ಪ್ರೀತಿ ವಿಶ್ವಾಸಗಳ ಕೊಂಡಾಗಲಿ ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಎಲ್ಲ ಗುರುಗಳಿಗೆ ಹಾಗೂ ಪೂಜ್ಯರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಬೇಕಲ್ಲವೇ ಪ್ರತಿ ಕಾರ್ಯಕ್ರಮಕ್ಕೊಂದು ಮುನ್ನುಡಿ, ನಮ್ಮ ಕಾಯುವ ದೈವತ್ವದಲ್ಲಿನ ನಮ್ಮದೊಂದು ಬೇಡಿಕೆಯ ನುಡಿ, ನಮ್ಮ ಬಾಳಿಗೆ ಅದುವೇ ಕೈಗನ್ನಡಿ, ಬರೆದು ಬಿಡೋಣ ಶುಭಾರಂಭದ ಶುಭ ನುಡಿ ಅಂತ ಹೇಳ್ತಾ, ಸಕಲ ತಮ್ಮ ಪ್ರಾರ್ಥನಾ ಗೀತೆಯ ಮೂಲಕ ಸ್ಮರಿಸಲು ಬರುತ್ತಿದ್ದಾರೆ ನಮ್ರತಾ ಸೀಮಾ ನೇತ್ರ ಹಾಗೂ ಮಮತಾ ಶಿಲ್ಪಾ ಲಲಿತಾ ಲಕ್ಷ್ಮೀ ಪಾಟೀಲ್ ರೇಣುಕ ಅವರು.
ಮೂಲಕ ಕಾರ್ಯಕ್ರಮಕ್ಕೆ ದೈವಿ ಕಡೆ ತಂದಂತಹ ಸ್ನೇಹಿತರಿಗೆ ಧನ್ಯವಾದಗಳು. ಜ್ಞಾನದ ದೀವಿಗೆ ಕಂಗೊಳಿಸುತ್ತಿರಲು ಕೈ ಬೀಸಿತು ಬೆಳಕು ತನ್ನಿಗೆ ಜ್ಞಾನವ ಅರಿಸಿ ಬಂದ ನಾವಿಕರು ನಾವು. ಈಗ ಕಾರ್ಯಕ್ರಮದ ಸ್ವಾಗತ ಗೀತೆಯನ್ನು ಹಾಡಲು ಚನ್ನಬಸಮ್ಮ ಎಂ, ಸುಕನ್ಯಾ ಹಾಗೂ ಗರಗಲ್ ಪವಿತ್ರ, ಸುಮಿತ್ರ, ನೀಲಮ್ಮ ಅವರು ಬರಬೇಕಂತ ಕೈಗೊಳ್ತೇನೆ. ಸ್ವಾಗತ ಕೋರುತ್ತಾ ಈ ಹೃದಯದಿ ಹಾಡುತ್ತಾ ಬನ್ನಿರಿ ಹರಿಸುತ್ತಾ ಈ ವೇದಿಕೆ ನಮಿಸುತ್ತಾ ಬನ್ನಿರಿ ಹರಿಸುತ್ತಾ ಈ ವೇದಿಕೆ ನಮಿಸುತ್ತಾ. ಪ್ರೀತಿಯ ಗುರುಗಳೇ ನಮ್ಮ ಶಾಲೆಯ ಹಿರಿಯರೇ, ಪ್ರೀತಿಯ ಗುರುಗಳೇ ನಮ್ಮ ಶಾಲೆಯ ಹಿರಿಯರೇ, ಬನ್ನಿರಿ ಹಾಡುತ್ತಾ ಸ್ವಾಗತ ಕೋರುತ್ತಾ ಬನ್ನಿರಿ ಹಾಡುತ್ತಾ ನಾವು ಸ್ವಾಗತ ಕೋರುತ್ತಾ ಸ್ವಾಗತ ಕೋರುತ್ತಾ ಈ ಹೃದಯದಿ ಹಾಡುತ್ತಾ ಸ್ವಾಗತ ಕೋರುತ್ತಾ ಈ ಹೃದಯದಿ ಹಾಡುತ್ತಾ ಬನ್ನಿರಿ ಹರಿಸುತ್ತಾ ಈ ವೇದಿಕೆ ನಮಿಸುತ್ತಾ ಬನ್ನಿರಿ ಹರಿಸುತ್ತಾ ಈ ವೇದಿಕೆ ನಮಿಸುತ್ತಾ. ನಮ್ಮ ನಿಮ್ಮ ಈ ದಿನದ ಸಮ್ಮಿಲನ ಇದುವೇ ಹೊಸಗಾನ, ನಮ್ಮ ಶಾಲೆ ನಮ್ಮೆಲ್ಲರ ಅಭಿಮಾನ, ಮಾಡುವೆ ಗುಣಗಾನ. ಎಂದಿಗೂ ಉಳಿಯಲಿ ಎಂದೆಂದಿಗೂ ಬನ್ನಿರಿ ಹರಿಸುತ್ತಾ ಈ ವೇದಿಕೆ ನಮಿಸುತ್ತಾ ಬನ್ನಿರಿ ಹರಿಸುತ್ತಾ ಈ ವೇದಿಕೆ ನಮಿಸುತ್ತಾ. ಸ್ವಾಗತ ಕೋರುತ್ತಾ ಈ ಹೃದಯದಿ ಹಾಡುತ್ತಾ ಸ್ವಾಗತ ಕೋರುತ್ತಾ ಈ ಹೃದಯದಿ ಹಾಡುತ್ತಾ ಬನ್ನಿರಿ ಹರಿಸುತ್ತಾ ಈ ವೇದಿಕೆ ನಮಿಸುತ್ತಾ ಬನ್ನಿರಿ ಹರಿಸುತ್ತಾ ಈ ವೇದಿಕೆ ನಮಿಸುತ್ತಾ. ನಿಮ್ಮ ಶಾಲೆ ನಮ್ಮೆಲ್ಲರ ವರದಾನ, ಇದು ನಮ್ಮೆಲ್ಲರ ವರದಾನ, ನಿಮ್ಮ ಶಾಲೆ ನಮ್ಮೆಲ್ಲರ ವರದಾನ, ನಾ ಮಾಡುವೆ ಗುಣಗಾನ. ನಮ್ಮ ಬಾಂಧವ್ಯ ಎಂದಿಗೂ ಉಳಿಯಲಿ ಎಂದೆಂದಿಗೂ ನಮ್ಮಿರಿ ಹರಿಸುತ್ತಾ ಹಿರಿಯ ಕೋರುವ ಸ್ವಾಗತ ಬನ್ನಿರಿ ಹರಿಸುತ್ತಾ ನಾ ಕೋರುವ ಸ್ವಾಗತ. ಸ್ವಾಗತ ಕೋರುತ್ತಾ ಈ ಹೃದಯದಿ ಹಾಡುತ್ತಾ ಸ್ವಾಗತ ಕೋರುತ್ತಾ ಈ ಹೃದಯದಿ ಹಾಡುತ್ತಾ ಬನ್ನಿರಿ ಹರಿಸುತ್ತಾ ಈ ವೇದಿಕೆ ನಮಿಸುತ್ತಾ ಬನ್ನಿರಿ ಹರಿಸುತ್ತಾ ಈ ವೇದಿಕೆ ನಮಿಸುತ್ತಾ. ನಮ್ಮ ಶಾಲೆ ನಮ್ಮೆಲ್ಲರ ವರದಾನ, ಮಾಡುವೆ ಗುಣಗಾನ. ನಮ್ಮ ಶಾಲೆ ನಮ್ಮೆಲ್ಲರ ವರದಾನ, ಮಾಡುವೆ ಗುಣಗಾನ. ಇಲ್ಲಿ ಕಲಿಯುವ ಮಕ್ಕಳಿಗೆಲ್ಲ ಬಹುಮಾನ, ಇದು ಓದಿನ ಸನ್ಮಾನ. ಇಲ್ಲಿ ಕಲಿಯುವ ಮಕ್ಕಳಿಗೆಲ್ಲ ಬಹುಮಾನ, ನಾವು ಓದಿನ ಸನ್ಮಾನ. ಸ್ವಾಗತ ಕೋರುತ್ತಾ ಈ ಹೃದಯದಿ ಹಾಡುತ್ತಾ ಸ್ವಾಗತ ಕೋರುತ್ತಾ ಈ ಹೃದಯದಿ ಹಾಡುತ್ತಾ ಬನ್ನಿರಿ ಹರಿಸುತ್ತಾ ಈ ವೇದಿಕೆ ನಮಿಸುತ್ತಾ ಬನ್ನಿರಿ ಹರಿಸುತ್ತಾ ಈ ವೇದಿಕೆ ನಮಿಸುತ್ತಾ. ನಿಮ್ಮ ಪ್ರೀತಿಯ ಅಭಿಮಾನ ಇದೇ ನಮ್ಮೆಯ ಬಹುಮಾನ, ಬನ್ನಿರಿ ಹರಿಸುತ್ತಾ ಈ ವೇದಿಕೆ ಸ್ವಾಗತ ಬನ್ನಿರಿ ಹರಿಸುತ್ತಾ ನಾ ಕೋರುವ ಸ್ವಾಗತ. ಸ್ವಾಗತ ಕೋರುತ್ತಾ ಈ ಹೃದಯದಿ ಹಾಡುತ್ತಾ ಸ್ವಾಗತ ಕೋರುತ್ತಾ ಈ ಹೃದಯದಿ ಹಾಡುತ್ತಾ ಬನ್ನಿರಿ ಹರಿಸುತ್ತಾ ಈ ವೇದಿಕೆ ನಮಿಸುತ್ತಾ ಬನ್ನಿರಿ ಹರಿಸುತ್ತಾ ಈ ವೇದಿಕೆ ನಮಿಸುತ್ತಾ. ಧನ್ಯವಾದಗಳು. ಜ್ಞಾನವನ್ನು ನೀಡಿದ ವಿದ್ಯಾದೇಗುಲದ ಗುರುವಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ಗೀತಾ ಕುಸುಗಲು. ಕೇವಲ ಪಾಠ ಹೇಳುವವರಲ್ಲ, ಅವರು ಅಜ್ಞಾನ ಎಂಬ ಅಂಧಕಾರವನ್ನು ದೂರ ಮಾಡಿ ಜ್ಞಾನ ಎಂಬ ಬೆಳಕಿನ ದೀಪ ಹಚ್ಚುವವರು. ಇಂತಹ ಮಹನೀಯ ಗುರುಗಳಿಗೆ ಕೃತಜ್ಞತೆ ವ್ಯಕ್ತಪಡಿಸುವ ಕ್ಷಣವೇ ಇಂದಿನ ಗುರುವಂದನೆ ಕಾರ್ಯಕ್ರಮ. ಈ ಸುಂದರ ಸಂದರ್ಭದಲ್ಲಿ ಎಲ್ಲ ಗಣ್ಯಮಾನ್ಯರನ್ನು ಸ್ವಾಗತಿಸುವ ಅವಕಾಶ ಸಿಕ್ಕಿದೆ. ಸೊ ಮೊದಲನೇದಾಗಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಶತಸ್ಥಲ ಬ್ರಹ್ಮ ಶ್ರೀ ರೇವಣ ಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು
ಡಾಕ್ಟರ್ ವಸಂತ್ ನಾಗೇಶ್ ಶೇಟ್ ಸರ್ ಇವರು ಮುಖ್ಯೋಪಾಧ್ಯಾಯರು KPS ನಾರಾಯಣಪುರ್. ಇವರಿಗೆ ನಮ್ಮ ಸ್ನೇಹಿತರಾದ ಗಿರೀಶ್ ಹಳಪದಿ ಅವರಿಂದ ಧಾರವಾಡ ಇವರಿಗೆ ಸ್ನೇಹಿತರಾದ ಶಿವಾನಂದ್ ನಾಗ್ನೂರ್ ಇವರು ಹೂಗುಚ್ಚರಿ ಇಡುವ ಮೂಲಕ ಸ್ವಾಗತವನ್ನು ಕೋರಬೇಕೆಂದು ಕೇಳಿ ಎಲ್ಲ ಗುರುಗಳು ಮೊದಲನೇದಾಗಿ ಶ್ರೀಮತಿ KS ಚಕ್ರವರ್ತಿ ಶ್ರೀ ಪ್ರತಾಪ್ ನಾಯಕ್ ಅವರು ಶ್ರೀ YG ತಿಮ್ಮಾಪುರ ಶ್ರೀ KN ಕೋಡಿಹಳ್ಳಿ ಸರ್ ಶ್ರೀಮತಿ ಈಗ ತಾನೇ ಅಕ್ಷರ ಶಿಕ್ಷಕಿಯರಾದಂಥ ಶ್ರೀಮತಿ ಎಲ್ಲರಿಗೂ ಕೂಡ ನಮನಗಳನ್ನು ಕಾರ್ಯಕ್ರಮವನ್ನು ವೇದಿಕೆ ಮೇಲೆ ಉಪಸ್ಥಿತರುವ ಎಲ್ಲ ಗಣ್ಯಮಾನ್ಯರು ದೀಪ ಬೆಳಗಿಸುವುದರ ಮೂಲಕ ನೆರವೇರಿಸಿಕೊಡಬೇಕು. ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ನೆರೆಕೆನ್ನೆಗೆ ತೆರೆಗಲ್ಲವ ಶರೀರಗೂಡು ಹೋಗದ ಮುನ್ನ ನೆರೆಗೆನ್ನೆಗೆ ತೆರೆಗಲ್ಲವ ಶರೀರಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಕಾಲ ಮೇಲೆ ಕೈಯ ನೂರಿ ಹಲ್ಲು ಹೋಗಿ ಬೆನ್ನು ಬಾಗಿ ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ ಮುಪ್ಪದ ಬಳದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸ್ತೀನಿ ವೇದಿಕೆ ಮೇಲೆ ಹಸಿರುವಂತ ಎಲ್ಲ ಗುರುಗಳನ್ನ ಎಲ್ಲ ಗುರುಮಾತೆಯರನ್ನ ಹಾಗೂ ಎಲ್ಲ ಸ್ನೇಹಿತರನ್ನ. ಪ್ರೀತಿಯ ಸ್ನೇಹಿತರೆ, ಇವತ್ತಿನ ದಿನ ನಮಗೆ ಬಹಳ ಸಂತೋಷದ ದಿನ. ಯಾಕಪ್ಪ ಅಂದ್ರೆ ನಮಗೆ ಕಲಿಸಿದಂತ ಎಲ್ಲ ಗುರುಗಳು, ಗುರುಮಾತೆಯರು ಹಾಗೂ ಎಲ್ಲ ಸ್ನೇಹಿತರು ಎಲ್ಲರೂ ಒಗ್ಗಟ್ಟಾಗಿ ಇವತ್ತಿನ ದಿನ ನಾವು ಗುರುವಂದನಾ ಕಾರ್ಯಕ್ರಮ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನ ಮಾಡ್ತಿದ್ದೇವೆ. ಈ ಸ್ನೇಹ ಸಮ್ಮಿಲನ ಅನ್ನೋದು ಹಾಗೂ ಗುರು ಶಿಷ್ಯರ ಸಂಬಂಧ ಇದು ಅಜರಾಮರವಾಗಿ ಉಳಿಬೇಕಂತ ಹೇಳಿ ಈ ಕಾರ್ಯಕ್ರಮವನ್ನ ನಾವೆಲ್ಲ ಸ್ನೇಹಿತರು ಕೂಡಿ ಏನ್ ಮಾಡಿದ್ವಿ, ಈ ಕಾರ್ಯಕ್ರಮವನ್ನ ಮಾಡ್ಬೇಕಂತ ಹೇಳಿ ಮಾಡಿದ್ವಿ. ಮೊದಲು ಗುರು ವಂದನೆ ಅಂದ್ರೆ ಏನಂದ್ರೆ ಮೊದಲ ತಿಳ್ಕೊಂಡ್ರೆ ಗುರು ವಂದನೆ ಅಂದ್ರೆ ಅದು ಹೇಳಲಾಗದಂತ ಒಂದು ಪದ. ಯಾಕಪ್ಪ ಅಂತಂದ್ರ ಗುರುವಿಗೆ ನಾವು ಎಷ್ಟು ಸತ ಏನ ಅವರು ನಾವು ಸಹಾಯ ಮಟ್ಟ ಅವ್ರ ಋಣ ತೀರ್ಸಿದ್ರು ಕೂಡ ಅವರ ಋಣನ ನಾವು ತೀರ್ಸಕ್ಕಾಗಲ್ಲ. ಯಾಕಪ್ಪ ಅಂತಂದ್ರ ಗುರುಗಳು ಅನ್ನೋದು ಅಷ್ಟು ಶಕ್ತಿ ಅದ. ಈಗ ದಾನದಾಗ ಏನಂತಾರೆ ಅಂದ್ರ ದಾನದೊಳಗ ದೊಡ್ಡ ದಾನ ಅನ್ನದಾನ ಅಂತ ಹೇಳಿದ್ರೆ ಅದು ನನ್ನ ಪ್ರಕಾರ ಅನ್ನದಾನ ಅದು ತೃಪ್ತಿಕರ ಅಂದ್ರೆ ಒಂದು ತಾಸಿಗೆ ಎಷ್ಟದ ತೃಪ್ತಿ ಕೊಡ್ತದೆ. ಆದ್ರೆ ವಿದ್ಯಾದಾನ ಅನ್ನೋದು ವ್ಯಕ್ತಿಗಳಿಗೆ, ಕ್ರೀಡಾಪಟುಗಳಿಗೆ, ಒಂದು ಜೀವನ ನಡೆಸುವಂತ ವ್ಯಕ್ತಿಗಳಿಗೆ ಅದು ಶ್ರೇಷ್ಠ ದಾನ. ವಿದ್ಯಾದಾನ ಅನ್ನೋದು ಶ್ರೇಷ್ಠ ದಾನ. ಆ ಒಂದು ದಾನವನ್ನು ನೀಡುವಂತ ಎಲ್ಲ ಗುರುಗಳಿಗೆ, ಎಲ್ಲ ಗುರುಮಾತೆಯರಿಗೆ ಯಾವಾಗಲೂ ನಾವು ಚಿರಋಣಿಯಾಗಿರ್ತೇವೆ. ಗುರುಗಳೇ, ಈ ಒಂದು ಗುರುವಂದನಾ ಕಾರ್ಯಕ್ರಮದಲ್ಲಿ
ಇಷ್ಟೆಲ್ಲಾ ಗುರುಗಳು ನಮ್ಮ ಹಂತಕ್ಕೆ ಅದಾರ ಅಂದ್ರೆ ನಾನು ಈ ಸ್ಟೇಜ್ ಮ್ಯಾಗ ಹಿಂಗ್ ಮಾತಾಡ್ತೇನೆ ಅಂತಂದ್ರೆ ಈ ಗುರುಗಳೇ ಕಾರಣ. ಯಾಕಪ್ಪ ಅಂದ್ರೆ ಈ ಒಂದು ಮಣ್ಣು ಹಂಗೈತಿ, ನಾರಾಯಣಪುರ ಅನ್ನೋ ಮಣ್ಣು. ನಾವು ಇಷ್ಟೆಲ್ಲ ಸ್ನೇಹಿತರು ಇಷ್ಟೆಲ್ಲ ಕೂಡೇವಿ ಅಂತಂದ್ರೆ ಇವ್ರು ಕೊಟ್ಟಂತ ನಮಗೆ ನೀಡಿದಂತ ಧ್ಯಾನ, ಆ ಧ್ಯಾನದಿಂದ ನಾವೇನ್ ಮಾಡ್ಬೇಕಂತಂದ್ರೆ ಇನ್ನು ಮುಂದೆ ಉತ್ತುಂಗ ಸಿಗಕ್ಕೆ ಹೋಗೇವಿ. ಅವ್ರಿಗೆ ಎಷ್ಟು ಸಂತೋಷ ಆಗ್ತೈತಿ ಅಂದ್ರೆ ಅವ್ರು ವ್ಯಕ್ತಪಡಿಸಿಲ್ಲ. ಒಬ್ಬೊಬ್ಬರಾಗಿ ನೀವ್ಯಾರು ಅಂತ ಕೇಳಿಲ್ಲ, ನೀವು ಇವರ ಅಂತ ಹೇಳಿ ಗುರುತು ಮಾಡಿದ್ರಿ. ನೆನ್ಪಿಟ್ಕರಿ, ಇಂಥ ಹಲವಾರು ವಿದ್ಯಾರ್ಥಿಗಳು ಅವ್ರ ಕೈಯಲ್ಲಿ ಬೆಳೆದು ಹೋಗಿರ್ತಾರ. ಆದ್ರೂ ಕೂಡ ನಾರಾಯಣಪುರ ವಿದ್ಯಾರ್ಥಿಗಳು, ನನ್ನ ವಿದ್ಯಾರ್ಥಿಗಳು, ನನ್ನ ನೆಚ್ಚಿನ ವಿದ್ಯಾರ್ಥಿಗಳು, ನನ್ನ ನೆಚ್ಚಿನ ಕ್ರೀಡಾಪಟುಗಳು ಅಂತ ಹೇಳಿ ಗುರುತು ಮಾಡುವಂತ ಶಕ್ತಿ ಸಾಮರ್ಥ್ಯ ಅವರಲ್ಲಿ ಐತೆ ಅಂತಂದ್ರೆ ಅದು ಗುರು ಕೊಟ್ಟಂತ ಧ್ಯಾನ. ಅವರು ಗುರುಗಳಂತಂದ್ರೆ ಅವ್ರಿಗೆಲ್ಲ ಧ್ಯಾನ ಇರ್ತೈತಿ. ನೆನ್ಪಿಟ್ಕರಿ, ಉದಾಹರಣೆ ಹೇಳ್ಬೇಕಂದ್ರೆ ಒಬ್ಬ ಟೀಚರ್ ಬಹಳ ವರ್ಷದ 10 ವರ್ಷಗಳ ನಂತರ ನಾವೆಲ್ಲ ಅವ್ರನ್ನ ಏನ್ ಮಾಡತ್ತೀವಿ, 10-12 ವರ್ಷಗಳ ನಂತರ ಭೇಟಿ ಆಗತ್ತೇವೆ. ನೋಡಿ, ನಿಮ್ ಮುಖದಾಗ ಸ್ವಲ್ಪ ನೋಡಿದ್ರೆ ನೀವು ಇವ್ರ ಅಂತ ಹೇಳ್ತಾರ, ಅವ್ರಿಗೆ ಎಷ್ಟು ಜ್ಞಾನ ಐತಿ ನೋಡ್ರಿ. ನಾವು ನಮ್ ಸರ್ ಅಂತ ಹೇಳಿ ಹಿಂಗೆ ಹೇಳ್ಕೊಂತ ಹೋಗ್ತಾರ. ಅದಕ್ಕೆ ಒಂದು ಗಾದೆ ಮಾತಿದೆ, ಏನಂತ, ಎತ್ತನ ಮಾಮನ ಎತ್ತನ ಕೋಗಿಲೆ ಎತ್ತಿಂದ ಎತ್ತ ಸಂಬಂಧವಯ್ಯ, ಸಮುದ್ರದಲ್ಲಿನ ಉಪ್ಪಿಗೂ ಬೆಟ್ಟದ ಮೆತ್ತನೆಗೂ ಎತ್ತಿಂದ ಎತ್ತ ಸಂಬಂಧವಯ್ಯ. ಅಂದ್ರೆ ಎತ್ತನ ಮಾಮನ ಎತ್ತನ ಕೋಗಿಲೆ ಎತ್ತಿಂದ ಎತ್ತ ಸಂಬಂಧವಯ್ಯ, ಸಮುದ್ರದಲ್ಲಿನ ಉಪ್ಪಿಗೂ ಬೆಟ್ಟದ ಮೇಲಿನ ನೆಲ್ಲಿಕಾಯಿಗೂ ಎತ್ತಿಂದ ಎತ್ತ ಸಂಬಂಧ. ಅಂತಂದ್ರ ಗುರುಗಳು ಯಾವಾಗಲೂ ಏನಂದ್ರೆ ಸಮುದ್ರದಲ್ಲಿ ಉಪ್ಪು, ನಾವು ಬೆಟ್ಟದ ನೆಲ್ಲಿಕಾಯಿ. ನಾವೆಷ್ಟು ಸಾಧನೆ ಮಾಡಿದ್ರು ಕೂಡ ಆ ಗುರುಗಳ ಅಂತಕ್ಕೆ ಹೋಗ್ಬೇಕು. ಯಾಕಪ್ಪ ಅಂತಂದ್ರ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ. ಯಾವಾಗ್ಲೂ ಏನಿರ್ಬೇಕಂದ್ರ ಗುರುಗಳಿಗೆ ಗುಲಾಮನಾಗಿರ್ಬೇಕು. ಅವಾಗ ನಾವೇನ್ ಮಾಡ್ಬೇಕಂದ್ರೆ ಮುಂದೆ ಒಳ್ಳೆ ರೀತಿಯಾದಂತ ಸಾಧನೆ ಮಾಡಕಾಕೈತಿ. ಗುರುಗಳ ಮುಂದೆ ಬಂದು ಹಿಂಗೆ ಕುಂದ್ರಾಗಕೈತಿ, ಮತ್ತ ಈ ರೀತಿ ಬಂದು ಸ್ಟೇಜ್ನಾಗ ಮಾತಾಡಕೈತಿ. ಮತ್ತೆ ಈ ಎಲ್ಲಾ ಗುರುಗಳು ಇಷ್ಟೆಲ್ಲ ಮಾತಾಡಕ್ ಕಲಿಸಿದಂತ ಗುರುಗಳು ನಾವು ಇಷ್ಟೆಲ್ಲ ದೊಡ್ಡವರಾಗಿವಿ. ನಮ್ಮ ಸ್ನೇಹಿತರು ಈಗ ನೋಡ್ರಿ, ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ಹೋಗಿ ಎಲ್ಲರೂ ಕೂಡಂಗಿಲ್ಲ. ಇವತ್ತು ನೋಡ್ರಿ, ಅದು ಗುರು ಶಿಷ್ಯರ ಸಂಬಂಧ ಏನಂದ್ರೆ ಒಂದು ರಕ್ತ ಸಂಬಂಧಗಳು ಆಯ್ತಾ. ಈಗ ಗ್ರೂಪ್ನಾಗ ಬ್ಲಡ್ ಗ್ರೂಪ್ಗಳು ಇರ್ತಾವ. ಆ ಬ್ಲಡ್ ಗ್ರೂಪ್ A B ಪಾಸಿಟಿವ್ ಇರ್ತಾವ. ನಮ್ದು ಅಂತ ಗ್ರೂಪ್ ಅಲ್ಲ, ನಾವೆಲ್ಲ A ಪಾಸಿಟಿವ್. ಎಲ್ಲಾರು ಕೂಡಿವಲ್ಲ ಈಗ, ಹೌದಲ್ರಿ? ನಾವೆಲ್ಲರೂ ಕೂಡಿವಂದ್ರೆ A ಪಾಸಿಟಿವ್ ಗ್ರೂಪ್ನೇ ಇವ್ರ ನಾವಂತಂದ್ರ. ಯಾಕಂದ್ರೆ ಗುರು ಮತ್ತು ಶಿಷ್ಯರು ಆ ಸಂಬಂಧ ಏನಂತಂದ್ರೆ ಅದು ಅಜರಾಮರವಾಗಿ ಇರ್ಬೇಕಂದ್ರೆ ನಾವೆಲ್ಲರೂ ಕೂಡೇವಿ. ಈ ಗುರು ವಂದನಾ ಸಂಬಂಧದಲ್ಲಿ ಪ್ರಾಸ್ತಾವಿಕ ನುಡಿ ಅಂತಂದ್ರೆ ಗುರುಗಳಿಗೆ ನಾವು ಸಲ್ಲಿಸುವಂತ ಸೇವೆ, ಅವರು ಕೊಡತಕ್ಕಂತ ಜ್ಞಾನವನ್ನ ತೆಗೆದುಕೊಂಡು ನಾವು ಮುಂದೆ ಏನ್ ಮಾಡ್ಬೇಕು. ಮತ್ತೆ ಸ್ನೇಹಿತರೆಲ್ಲ ಒಗ್ಗಟ್ಟಿಂದ ಕೂಡಿವಿ ನಾವು. ಸ್ನೇಹ ಸಮ್ಮಿಲನ, ಇದಕ್ಕೇನಂತಾರೆ ಸ್ನೇಹ ಸಮ್ಮಿಲನ. ಇಬ್ರು ಕೂಡಿರುವಂತ ಒಂದು ಪ್ರಕ್ರಿಯೆಗೆ ಸ್ನೇಹ ಸಮ್ಮಿಲನ ಅಂತ ಕರಿತಾರ. ಗುರುವಿಗೆ ಜ್ಞಾನವನ್ನ ಕೊಡೋದು. ಗುರು ಏನ್ ಮಾಡ್ತಾನ, ನಮ್ಗೆ ಜ್ಞಾನ ಕೊಡ್ತಾನ. ಆ ಜ್ಞಾನವನ್ನ ನಾವು ಬಿಡ್ತೇವೆ. ಉದಾಹರಣೆ ಹೇಳ್ಬೇಕಂತಂದ್ರೆ ಈಗ ನಾವು ಇಷ್ಟೆಲ್ಲ ಈಗ ನೋಡಿ, 7ರಿಂದ 10th ಮಟ್ಟ ಕೂಡಿದ್ರೆ ಒಂದ್ ಕಡೆ ಇದ್ವಿ, ಅಪ್ ಟು 1ನೇದಿಂದ 10ನೇ ಕಲಿತರು ಇಲ್ಲೇ ಇದ್ವಿ, ಹೌದಲ್ಲ? ಇವ್ರೆಲ್ಲಾರು ಕೂಡಿ ಒಂದ್ ಕಡೆ ಆಗೋದು ಸ್ನೇಹ ಸಮ್ಮಿಲನ ಆಯ್ತಾ. ಈ ಗುರುಗಳ ಎಲ್ಲಾ ಕಲಿಸಿದ ಗುರುಗಳೇ ನಮ್ಗೆ ಏನ್ ಮಾಡ್ತಾರ, 1ನೇಕ ಬೀಜವನ್ನ ಬಿತ್ತಿ ಅವಕ್ಕೆಲ್ಲ ಏನ್ ಹಾಕ್ಬೇಕು ಅದನ್ನೆಲ್ಲ ಹಾಕಿ ನಮ್ ಕಳಿಸಿದ್ರ. ನಾವು ಎಲ್ಲ ಇವಾಗ ಫಲ ಆಗಿವಿ, ದೊಡ್ಡ ಮರ ಆಗಿವಿ. ಆ ಮರ ಕಾಣ್ಯಾರ ವೇದಿಕೆ ಮೇಲೆ ಹಾಕಿರಂತ ಎಲ್ಲ ಗುರುಗಳು ಮತ್ತು ಗುರು ಮಾತರು ಇಷ್ಟು ದೊಡ್ಡ ಕಾರಣ ಆ ಗುರುಗಳ ಕಾರಣ. ಅವರೆಲ್ಲಾರ ಸೇರಿ ಇವತ್ತಿನ ದಿನ ನಮ್ಮ ಮುಂದೆ ಕುತ್ಕೊಂಡಾರ ಮತ್ತು ಅವ್ರ ಬಿಡುವಿನ ವೇಳೆಯನ್ನ ನಮಗಾಗಿ ಅರ್ಪಿಸಿದ್ದಕ್ಕೆ ನಿಮಗೆ ಯಾವಾಗ್ಲೂ ನಾನು ಚಿರಋಣಿ ಗುರುಗಳೇ, ಗುರುಮಾತೆಯರೇ, ನಿಮಗೆ ಹೃದಯ ಸ್ಪರ್ಶಿ ಚಿರಋಣಿಗಳು. ಯಾಕಪ್ಪ ಅಂದ್ರ ಅವ್ರಿಗೆ ಹಲವಾರು ಕಾರ್ಯಗಳು ಇರ್ತಾವ. ಇವತ್ತಿನ ದಿನ ನಮ್ಮ ಶಿಷ್ಯಂದ್ರೆ ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಇವೆಲ್ಲ ಮಾಡ್ತಿದಾರೆ. ನಮ್ಗೆ ಇನ್ನೂ ಸಂತೋಷ ಆಗ್ತದೆ. ನಮ್ಮ ಸ್ನೇಹಿತರೆಲ್ಲ ಹೋದಾಗ ಹೇಳಿದ್ವಿ ಏನಂತ, ಅವ್ರಿಗೆ ಇನ್ವಿಟೇಷನ್ ಕಾರ್ಡ್ ಕೊಡ್ಬೇಕ್ರ. ಗುರುಗಳು ಮತ್ತು ಗುರುಮಾತೆಯರು ಏನಂತ ಹೇಳಿದ್ರಂತ, ಹೃದಯದಿಂದ ಹೇಳಿದ್ರಂತ ಅವ್ರು, ನೀವು ಇಂಥ ಕಾರ್ಯಕ್ರಮ ಮಾಡೋದು ನಮಗ್ ಬಹಳ ಸಂತೋಷ ಆಗೈತೆ ಅಂತ ಹೇಳಿದ್ರು. ಬಹಳ ಸಂತೋಷ ಆಗೈತೆ ಅಂದ್ರ ತಿಳ್ಕರಿ ನಮ್ಮದು ಅವ್ರದ್ದು ಸಂಬಂಧ ಯಾವ ರೀತಿ ಐತಿ ಅಂತಂದ್ರೆ. ಅದಕ್ಕೆ 2010 ಮತ್ತು 11ನೇ ಸಾಲಿನ ವಿದ್ಯಾರ್ಥಿಗಳು ನಾವೇನ್ ಮಾಡಕತ್ತೇವೆ, ಇವರಿಗೆ ಗುರುವಂದನಾ ಕಾರ್ಯಕ್ರಮ, ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನ ಮಾಡ್ಬೇಕಂದ್ರೆ ಇದ್ರ ಬಿಫೋರ್ ತಯಾರಿ ಬಹಳ ಐತಿ. ಏನ್ ಬಹಳ ಐತಿ ಅಂತಂದ್ರೆ ಎಲ್ಲಾ ನಮ್ಮ ಗೆಳೆಯರು ಮತ್ತೆ ಗೆಳೆಯತಿಯರು ಒಂದ್ ಕಡೆ ಕೂಡ್ಕೊಂಡು ಈಗೇನ ಎಷ್ಟು ಒಮ್ಮೆ ಕೂಡಕ್ಕಾಗಲ್ಲ, ವಾಟ್ಸ್ಆಪ್ ನಲ್ಲಿ ಅವರು ಕೊಟ್ಟಂತ ಕೆಲಸ ಕಾರ್ಯಗಳಲ್ಲಿ ತೊಡಗಿ ದೊಡ್ಡ ಪ್ರಮಾಣದ, ಅಂದ್ರೆ ಇದನ್ನ ಸಣ್ಣ ಪ್ರಮಾಣದ ಮಾಡಿದ್ರೆ ಸರಿಯಾಗಂಗಿಲ್ಲ. ನಮಗೆ ಗುರುಗಳಿಗೆ ಕೊಟ್ಟು ನಾವು ಎಷ್ಟ ಅವ್ರಿಗೆ ಸೇವೆ ಮಾಡಿದ್ರು ಅದನ್ನ ಹೇಳಿದಿಲ್ಲ, ಅವ್ರ ಸೇವೆನ ಅವ್ರು ಕೊಟ್ಟಂತ. ನಾನು ಕೂಡ ಈಗ ಒಬ್ಬ ಗುರುಗಳಾಗಿ ಒಂದು ದೊಡ್ಡ
ಕಾಲೇಜಿನಲ್ಲಿ ಕೆಲಸ ಮಾಡ್ಬೇಕಂದ್ರೆ ಅವ್ರು ಕೊಟ್ಟಂತ ಭಿಕ್ಷೆ ನನಗೆ. ಯಾಕಪ್ಪ ಅಂತಂದ್ರೆ ಅವ್ರು ಕೊಟ್ಟಂತ ಜ್ಞಾನದಿಂದ ನಾವೇನಂದ್ರೆ ದೊಡ್ಡ ಕಾಲೇಜಿನಲ್ಲಿ ಡೈರೆಕ್ಟರ್ ಆಗಿ ಸೇವೆಯನ್ನ ಸಲ್ಲಿಸಲು ಸಾಧ್ಯವಾಗ್ತದೆ. ಅದಕ್ಕಾಗಿ ಗುರುಗಳು ಯಾವಾಗಲೂ ನಾವು ಗುರುಗಳು ಯಾವಾಗಲೂ ಚಿರಋಣಿ ಆಗ್ಬೇಕು. ಗುರುಗಳನ್ನು ಕುರಿತು ಕೆಲವೊಂದಿಷ್ಟು ಅವ್ರು ಕುರಿತು ಕವನವನ್ನ ಅಂದ್ರೆ ಜ್ಞಾನದ ಉಪ್ಪಿನ ಪಾದ ಸೇವೆ ಜೀವನದ ಬೆಳಕು, ಗುರುವೇ ಜ್ಞಾನದ ಬೆಳಕು, ಅವರ ಪಾದ ಸೇವೆ ನಮ್ಮ ಜೀವನದ ಬೆಳಕು. ಗುರುವಿನ ಕೃಪಾ ಇಲ್ಲದೆ ಜ್ಞಾನವ ಸಾಧ್ಯ ಇಲ್ಲ, ಆಶೀರ್ವಾದವೇ ವಿದ್ಯಾರ್ಥಿಯ ಶಕ್ತಿ. ಗುರು ಎಂದರೆ ಗೌರವದಿಂದ ಪ್ರಾರಂಭವಾಗಿ ಸ್ನೇಹ ಸಮ್ಮಿಲನದಿಂದ ಮುಕ್ತಾಯವಾಗುವಂತಹ ಒಂದು ದಿನ ಈ ದಿನ. ಗುರುವಿನ ಆಶೀರ್ವಾದ ಮತ್ತು ಸ್ನೇಹದ ಒಡನಾಟ ಇದೇ ಜೀವನದ ಸಾರ್ಥಕತೆ. ಗುರುಗಳ ಸಾನ್ನಿಧ್ಯ ಮತ್ತು ಸ್ನೇಹಿತರ ನಗು ಇವೇ ನಮ್ಮ ಜೀವನದ ಅಮೂಲ್ಯ ಉಡುಗೊರೆ. ಇಲ್ಲಿವರೆಗೆ ನನಗೆ ನನ್ನ ವೇದಿಕೆಗೆ ನನ್ನ ಅನಿಸಿಕೆಗಳನ್ನ, ಹೃದಯ ಸ್ಪರ್ಶಿ ಮಾತುಗಳನ್ನ ಕೇಳಿದಂತ ನನ್ನ ಗುರುಗಳಿಗೆ, ಪೂಜ್ಯನರಿಗೆ ನಮಸ್ಕರಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಮಾತನಾಡಿದ ಮಂಜಪ್ಪ ಸನ್ಬಸಪ್ಪನವರಿಗೆ ಧನ್ಯವಾದಗಳು. ಗೆಳೆತನದ ಉಯ್ಯಾಲೆಯಲ್ಲಿ ತೇಲಾಡಿ ಸಾವಿರ ನೆನಪುಗಳ ಗೋಪುರ ಕಟ್ಟಿಸಿ ತುಸು ಮುನಿಸಿನ ನಗುವ ಅರಳಿಸಿ ಮತ್ತೆ ಅದೇ ನಿರೀಕ್ಷೆಯೊಂದಿಗೆ ಸಾಗುತ್ತಾ ಹೋದಂತೆ ಸುಖ ದುಃಖಗಳ ತಕ್ಕಡಿಯಲ್ಲಿ ಏರಿಳಿತವಾಗುವುದು ಸಹಜ. ಹೀಗಾಗಿ ನೀನು ಸಕಾರಾತ್ಮಕವಾಗಿದ್ದರೆ ನಿನ್ನ ದುಃಖವು ಕೂಡ ಸಕಾರಾತ್ಮಕವಾಗಿ ಮಾರ್ಪಾಡಾಗುತ್ತದೆ. ಹೀಗಾಗಿ ನಿನ್ನ ಪ್ರಯತ್ನವನ್ನು ನೀನು ಯಾವತ್ತಿಗೂ ಬೀಳಬೇಡ ಎನ್ನುವ ಸ್ಫೂರ್ತಿ ನುಡಿಗಳ ಮೂಲಕ ಉಪನ್ಯಾಸ ನೀಡಲು ಬರುತ್ತಿದ್ದಾರೆ ಶ್ರೀ ನಾಗೇಶ್ ಅಣ್ಣಿಗೆರೆ ಸರ್. ಸರ್ಕಾರಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ನಾರಾಯಣಪುರ 2010-11 ಸಾಲಿನ SLC ವಿದ್ಯಾರ್ಥಿಗಳ ಗುರುವಂದನಾ ಕಾರ್ಯಕ್ರಮ. ಈ ಗುರುವಂದನಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಶ್ರೀ ಷಡಕ್ಷರ ಬ್ರಹ್ಮ ರೇವಣಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಅರಳಿಯ ಮಠ್ ಇವರ ಪಾದಕರ್ಮಗಳಿಗೆ ನಮಸ್ಕರಿಸುತ್ತಾ, ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ಶ್ರೀ ವಸಂತ್ ಸೇಠ್ ಮುಖ್ಯೋಪಾಧ್ಯಾಯರು KPSC ನಾರಾಯಣಪುರ ಹಾಗೂ ವಿದ್ಯಾರ್ಥಿಗಳಿಂದ ಮೆಚ್ಚುಗೆ ಪಡೆದು ವಿದ್ಯಾರ್ಥಿಗಳ ಬೆಳವಣಿಗೆಗೆ ಪೂರಕವಾದ ಆಶೀರ್ವಾದ ಪಡೆದಂಥ ಸನ್ಮಾನಿತ ಗುರುವೃಂದ ಶ್ರೀಮತಿ KS ಚಕ್ರಸಾಲಿ ಮೇಡಮ್ ಅವರೇ, ಶ್ರೀ ಪ್ರತಾಪ್ ನಾಯಕ್ ಸರ್ ಅವರೇ, ಶ್ರೀ ಪ್ರಭು KM, ಶ್ರೀ ಶಂಕರ್ R ಪಾಟೀಲ್, ಶ್ರೀ YG ತಿಮ್ಮಾಪುರ್, KN ಕೋಡಿಯಳೆ ಸರ್, ಶ್ರೀಮತಿ ಪ್ರತಿಭಾ ಗಾಂಧಿ, ಶ್ರೀಮತಿ ಸಬಿನಾ ಬಾನು M ಜವಳಿ, ಶ್ರೀ YM ಪ್ರಧಾನಿ, ಶ್ರೀಮತಿ ಸುವರ್ಣ ಮಡಿವಾಳ, ಶ್ರೀ ಸಿದ್ದನಗೌಡ ಪಾಟೀಲ್, ಶ್ರೀಮತಿ ಸುಮಾ M ನಾಯಕ್, ಶ್ರೀ ಚಿಪ್ಪುತ್ರಯ್ಯ ಹಿರೇಮಠ್ ಹಾಗೂ ಈ ಶಾಲೆಯ ಎಲ್ಲ SDMC ಪದಾಧಿಕಾರಿಗಳೇ ಹಾಗೂ ಎಲ್ಲ 2010-11 ಸಾಲಿನ ಎಲ್ಲ ವಿದ್ಯಾರ್ಥಿ ಬಳಗದವರೇ, ನನಗೆ ಉಪನ್ಯಾಸಕರಂತೂ ಹಾಕಿದಾರ. ನಾನು ವೃತ್ತಿಯಲ್ಲಿ ಉಪನ್ಯಾಸಕ, ಭಾಷಣದಲ್ಲಿ ಉಪನ್ಯಾಸಕನಲ್ಲ. ಹಾಗಾಗಿ ಹೆಚ್ಚು ನನಗೆ ಭಾಷಣ ಮಾಡೋಕ್ಕೆ ಬರೋಂಗಿಲ್ಲ. ನನ್ನ ಮನಸ್ಸಿನ ಭಾವನೆಗಳನ್ನು ನಿಮ್ಮ ಮುಂದೆ ನೋಡಿ. ನಮ್ಮ ಭಾರತದ ಸಂಸ್ಕೃತಿ, ನಮ್ಮ ಸನಾತನ ಧರ್ಮದಲ್ಲಿ ಇದು ಪರಂಪರಾಗತವಾಗಿ ಬಂದಿದೆ. ಗುರು ಅಂದರೆ ಕತ್ತಲಿಂದ ಬೆಳಕಿನಡೆ ಒಯ್ಯೋದು. ನಮ್ಮನ್ನು ಬೆಳೆಸಿದಂಥ ಗುರುಗಳಿಗೆ, ನಮಗೆ ವಿದ್ಯೆಯನ್ನು ಕೊಡಿದ ಗುರುಗಳಿಗೆ, ನಮ್ಮ ಜೀವನವನ್ನು ನಡೆಸಲಿಕ್ಕೆ ಮಾರ್ಗದರ್ಶನ ಮಾಡಿದಂಥ ಗುರುಗಳಿಗೆ ಒಂದು ನಮನ ಕಾರ್ಯ. ಇಲ್ಲೇ ನಮ್ಮ ಸುತ್ತಮುತ್ತಲೇ ಪಕ್ಕದಲ್ಲಿ ನಮ್ಮ ಹಾವೇರಿ ಜಿಲ್ಲೆ ಸಿಗ್ಗಾಂವ ತಾಲೂಕು ಮತ್ತೊಂದು ನಾರಾಯಣಪುರ, ಇಲ್ಲಿ ಸಂತರ ನಾಡಿದು. ಈ ಸಂತರ ನಾಡಿನಲ್ಲಿ ಒಂದು ಸಂಪ್ರದಾಯ ಸಂಸ್ಕೃತಿ ಇದು ಬಹಳ ಚೆನ್ನಾಗಿದೆ. ಆ ಸಂಪ್ರದಾಯವನ್ನು ಈ 2010 ಮತ್ತು 11 ಸಾಲ ವಿದ್ಯಾರ್ಥಿಗಳು ಅದನ್ನು ಮುಂದುವರಿಸಿಕೊಂಡಿದ್ದಾರೆ. ಅದಕ್ಕೆ ನಾನು ಪ್ರಪ್ರಥಮವಾಗಿ ಎಲ್ಲ ಇದು ಇಂಥ ಕಾರ್ಯಕ್ರಮಗಳು ಸ್ವಲ್ಪ ಸಿಟಿಯಲ್ಲಿ ಹೆಚ್ಚು ಆಗ್ತಿರ್ತಾವ. ಅದು ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಈ ವಿದ್ಯಾರ್ಥಿಗಳು ಒಂದು ತಯಾರಿ ಮಾಡ್ಯಾರಂದ್ರೆ ಅವರೆಲ್ಲರಿಗೂ ಒಂದು ದೊಡ್ಡದಾದ ಚಪ್ಪಾಳೆ ತಟ್ಟಬೇಕು. ಇಲ್ಲಿ ಎಲ್ಲ 2010 ಮತ್ತು 11ನೇ ಇಸ್ವಿಯ ವಿದ್ಯಾರ್ಥಿಗಳಿಗೆ ಆ ಗುರುವಂದನಾ ಕಾರ್ಯಕ್ರಮ ಮಾಡುವ ಯೋಜನೆ ಮಾಡಿದಾರಲ್ಲ, ಅವರಿಗೆ
ಸೆಲ್ಯೂಟು. ಅಂದ್ರೆ ಯಾವಾಗಲೂ ಹಿರಿಯರು ಹೇಳ್ತಾರ, ನಮ್ಮನ್ನ ಬೆಳೆಸ್ತವ್ರನ್ನ ಯಾವಾಗಲೂ ಮರಿಬಾರದು. ಮೊದಲೇದು ತಂದೆ ತಾಯಿ, ಎರಡನೇದ್ದು ಗುರು. ಅಂದ್ರೆ ಒಂದು ವಚನನೇ ಇದೆ, ವಿದ್ಯೆ ಕೊಡದ ಗುರು ಬಿದ್ದಿರು ಬಂದು ನೋಡುವ ತಾಯಿ, ಬಿದ್ದಿರು ಬಂದು ನೋಡುವ ತಾಯಿ. ವಿದ್ಯೆ ಕೊಡುವ ಗುರು, ಬುದ್ಧಿ ಹೇಳಿದ ತಂದೆ, ಬಿದ್ದಿರಲು ಬಂದು ನೋಡುವ ತಾಯಿ. ಈ ಮೂರು ಸುತ್ತುವೈರಿಗಳಂತಿದ್ದಾರೆ. ಈ ಮೂರು ವ್ಯಕ್ತಿಗಳು ಪ್ರಪಂಚದಲ್ಲೇ ಶ್ರೇಷ್ಠವಾದವರು. ಮೊದಲನೇದು ತಾಯಿ, ಎರಡನೇದ್ದು ಗುರು ತಂದೆ, ಮೂರನೇದ್ದು ಗುರು. ಇವ್ರು ಯಾವುದೇ ಸ್ವಾರ್ಥದಿಂದ ಕೆಲಸ ಮಾಡಂಗಿಲ್ಲ. ಈ ಮೂರು ವ್ಯಕ್ತಿಗಳು ನಿಸ್ವಾರ್ಥದ ಸೇವೆ ಮಾಡ್ತಾರ. ಒಬ್ಬ ತಾಯಿ ಅಕ್ಕಿ ಉಪವಾಸದ್ದು ಮಕ್ಕಳಿಗೆ ಊಟ ಬಡಿಸ್ತಾಳ. ಸಾಕಷ್ಟು ಮಂದಿ ಇಲ್ಲಿ ವಿದ್ಯಾರ್ಥಿಗಳಾಗಿ ಪ್ರಮೋಷನ್ ಪಡ್ಕೊಂಡು ತಾಯಂದಿರಾಗಿದ್ರು ಇವಾಗ ಏನ್ರಿ. ಇಲ್ಲಿ ನೋಡಿದಾಗ ಹೆಚ್ಚು ನನಗೆ ಈ ಕಾರ್ಯಕ್ರಮದ ಸಂಯೋಜಕರು ಆಹ್ವಾನ ಮಾಡಕ್ಕೆ ಬಂದಾಗ, ಸರ್ ನಾವು 120 ಮಂದಿ ಇದ್ದೀವಿ, 10-15ನೇ ಇಸ್ವಿ ಬ್ಯಾಚ್ನಲ್ಲಿ ಸುಮಾರು 120 ಮಂದಿ ಬರ್ತಾರೆ ಸರ್, ಬಹಳ ಖುಷಿ ಆಯ್ತು ನನಗೆ. ಇವತ್ತಿನ ಕಾಲದಲ್ಲಿ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಆಗುತ್ತಲ್ಲ ಅಂತ ನಾನು ಎಷ್ಟೇ ಕೆಲಸ ಇದ್ರೂ ಬರ್ತಂತೇಳಿ ಒಪ್ಕೊಂಡಿದ್ದೀನಿ. ಆದರೆ ಇಲ್ಲಿ ಹೆಚ್ಚು ಮಹಿಳೆಯರಾದಾರ. ಇಲ್ಲಿ ವಿದ್ಯಾರ್ಥಿ, ನಮ್ಮ ಗಂಡು ವಿದ್ಯಾರ್ಥಿಗಳು ಶುಭ್ರವಾದ ಬಿಳೆ ಬಟ್ಟೆ ಹಾಕೊಂಡು ಅಷ್ಟೇ ಸ್ವಚ್ಛ ಮನಸ್ಸಿಂದ, ಆ ಬಟ್ಟೆ ಅಷ್ಟೇ ಸ್ವಚ್ಛದ ಮನಸ್ಸು, ಸ್ವಚ್ಛ ಮನಸ್ಸಿನ ಈ ಕಾರ್ಯಕ್ರಮ ಮಾಡ್ತಾರ. ಅದಕ್ಕೆ ತುಂಬಾ ಹೆಮ್ಮಾಗುತ್ತೆ. ಇಲ್ಲಿ ಹೆಚ್ಚು ಹೆಣ್ಮಕ್ಳು ಬಂದಾರ ಅಂದ್ರೆ ನಾನು ಅನ್ಕೊಂಡಿದ್ದೀನಿ, ಒಂದ್ಸರಿ ಅವಕಾಶ ಸಿಕ್ಕ ತಗೊಂಡ್ಬರಿ ಹೋಗ್ಬಾರ್ದು ಅಂತ ಬಂದಿರ್ಬೋದು ನಾನು ಕೊಡಿದ್ದೀನಿ. ಸುಮ್ಮನೆ ನಮ್ಮ ಯಜಮಾನ ಕಳ್ಸಂಗಿಲ್ಲ ಊರಿಗೆ ಹೋಗಕ್ಕ, ಇದೊಂದು ಕಾರಣ ಇದ್ರೂ ಇರ್ಬೋದು. ಹಾಗೇನಿಲ್ಲ, ನೀವು ಪ್ರೀತಿಯಿಂದ ಖುಷಿಯಿಂದ ನಿಮ್ಮ ಗುರುಗಳಿಗೆ ಗೌರವ ಕೊಡ್ಲಿಕ್ಕೆ ಬಂದಿರಿ ಅಂದ್ಕೊಂಡಿದ್ದೀನಿ. ಇಲ್ಲಿ ಇಷ್ಟು ಪ್ರೀತಿಯಿಂದ ಬೇರೆ ಬೇರೆ ಎಲ್ಲ ಹೆಣ್ಣುಮಕ್ಕಳು ಪಾಪ ಬೇರೆ ಬೇರೆಯಿಂದ ಬಂದಿದ್ದೀರಿ ಅಂದ್ರೆ ಅದನ್ನೇ ಗೊತ್ತಾಗತ್ತ ನಿಮ್ಮ ಗುರುಗಳು ನಿಮ್ಗೆ ಎಷ್ಟು ಮಾರ್ಗದರ್ಶನ ಮಾಡ್ಯಾರ, ನಿಮ್ಮ ಗುರುಗಳ ಬಗ್ಗೆ ನಿಮಗೆ ಎಷ್ಟು ಹೆಮ್ಮೆ ಇದೆ ಅನ್ನೋದು ನೀವು ಬಂದಿದ್ದೇ ಕಾರಣ ಅನಿಸುತ್ತೆ ಮಾಡಿ. ಅದಕ್ಕೆ ಆ ಗುರು ಕೂಡ ಅಷ್ಟೇ ನಿಮ್ಮನ್ನ ಪ್ರೀತಿಯಿಂದ ಇದು ಮಾಡಿದಾರ. ಅದಕ್ಕೆ ಗುರುವಿನ ಪಾತ್ರ ಹೇಗಿರುತ್ತಂದ್ರೆ, ಸಾಕಷ್ಟು ಪಾಲಕರು ನಮ್ಮ ಮಕ್ಕಳು ಏನಾಗಬೇಕು ಅನ್ನೋದನ್ನು ಭಾಳ ಯೋಚನೆ ಮಾಡ್ತಿರ್ತಾರ. ಒಂದು ಪುಟ್ಟ ಬಾಲಕ ಅಂದ್ರೆ ಗುರುವಿನ ಸ್ಥಾನ ಎಷ್ಟು ಪ್ರಾಮುಖ್ಯತೆ ಅಂದ್ರೆ, ಒಂದು ನಿಮಗೆ ಸ್ಟೋರಿ ಮೂಲಕ ಹೇಳಕ್ ಬರ್ತೀನಿ. ಒಂದು ಪುಟ್ಟ ಬಾಲಕ 4 ಅಥವಾ 5ನೇ ಕ್ಲಾಸ್ ಓದ್ತಿರ್ತಾರ ಹುಡುಗ. ಅವಾಗ ಅಲ್ಲಿ ಒಂದು ಅವ್ರ ತಂದೆ ಜೊತೆಗೆ ಬ್ಯಾಂಕ್ ಹೋಗಿರ್ತಾರ. ಅಲ್ಲಿ ಆ ಬ್ಯಾಂಕ್ ಮ್ಯಾನೇಜರ್ ನೋಡ್ತಿರ್ತಾರ ಮಗು. ನೋಡಿದಾಗ ಹೊರಗೆ ಬಂದು ಕೇಳ್ತಾನೆ, ನೀವೇನಾಗಬೇಕು ಮಾಡಿ ಮುಂದೆ? ನಾ ಬ್ಯಾಂಕ್ ಮ್ಯಾನೇಜರ್ ಆಗ್ತಾನೆ. ಯಾಕಂದ್ರೆ ಸಕ್ಕರೆ ದುಡ್ಡು ಎಣಿಸ್ತಾನ. ಮತ್ತೊಂದು ಕಡೆ ಹೋಗ್ತಾರ, ತಾಲೂಕಾ ಕಚೇರಿ ಹೋಗ್ತಾರ, ಅಲ್ಲಿ ತಹಸೀಲ್ದಾರ್ ನೋಡ್ತಾರ. ಆ ಬ್ಯಾಂಕ್ ಮ್ಯಾನೇಜರ್ ಬಂದು ತಹಸೀಲ್ದಾರ್ಗೆ ಸೆಲ್ಯೂಟ್ ಹೊಡಿತಿರ್ತಾನೆ. ಅದನ್ನ ನೋಡಿ ಆ ಮಗು ಏನ್ತದ, ನಾ ತಹಸೀಲ್ದಾರ್ ಆಗ್ತೇನೆ. ಮುಂದೆ DC ಆಫೀಸ್ ಹೋಗ್ತಾರ. ತಹಸೀಲ್ದಾರು, ಬ್ಯಾಂಕ್ ಮ್ಯಾನೇಜರು ಇವರೆಲ್ಲ ಆ DC ಅವರಿಗೆ ಸೆಲ್ಯೂಟ್ ಹೊಡಿತಿರ್ತಾರ ನೋಡಿ. ಮತ್ತೆ ಮಗನ ಮನಸ್ಸು ಚೇಂಜ್ ಆಗತ್ತ ಏನ್ರಿ, ಇಲ್ಲ ನಾ DC ಆಗ್ಬೇಕು. ಹಾಗೆ ಮಿನಿಸ್ಟರು, PM ಇವರೆಲ್ಲರಿಗೂ ಭೇಟಿ ಆಗ್ತಿರ್ತಾರೆ. ಅವಾಗ ಒಂದು ಮನಸ್ಸು ಹಂತ ಹಂತವಾಗಿ ಬದಲಾವಣೆ ಆಗುತ್ತೆ. ಒಂದ್ಸರಿ ಆ ಎಲ್ಲ ಅಧಿಕಾರಿಗಳು ಆ ಎಲ್ಲರೂ ಒಂದು ಕಡೆ ಸೇರುವಂತ ಸಂದರ್ಭ ಬರುತ್ತೆ. ಅಲ್ಲಿ ಮೊದಲೇ ತಾಲೂಕಾ ಗ್ರಾಮ ಪಂಚಾಯತಿ ಅಧ್ಯಕ್ಷ ಬರ್ತಾರ, ತದನಂತರ ZP ಅಧ್ಯಕ್ಷ ಬರ್ತಾರ, ತಾಲೂಕಾ MLA ಬರ್ತಾರ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಬರ್ತಾರ, CM ಬರ್ತಾರ, PM ಬರ್ತಾರ. ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಗ್ರಾಮದಲ್ಲಿರುವಂಥ ಸಣ್ಣ ರಸ್ತೆಯಲ್ಲಿ ಎಲ್ಲರೂ ಹೋಗ್ತಿರ್ತಾರೆ. ಒಟ್ಟು ಎಲ್ಲರೂ ಹೋಗ್ತಿರುವಾಗ ಎಲ್ಲಿ ಅವ್ರಿಗೂ ಆಶ್ಚರ್ಯ, ಇಷ್ಟೆಲ್ಲ ದೊಡ್ಡ ವ್ಯಕ್ತಿ PM ಅವರು ಎಲ್ಲರೂ ನಡ್ಕೊಂತೀ ನಮ್ಮೂರಾಗ ಸಣ್ಣ ರೋಡಲ್ಲಿ ಹೊಂಟಿದಾರಲ್ಲ ಯಾಕೆ ಅಂತ ಆಲೋಚನೆ ಮಾಡ್ತಿರ್ತಾರೆ ನಾವು. ಅವಾಗ ಎಲ್ಲರೂ ಹೋಗಿ ಒಂದು ಸಣ್ಣ ಮನೆಯಲ್ಲಿ ಒಂದು ಮನಸ್ಸಿನ ಮೇಲೆ ಒಬ್ಬ ವಯೋವೃದ್ಧ ಬೆಡ್ ರೆಸ್ಟ್ ಮಾಡ್ತಿರ್ತಾರೆ. ಅವಾಗೆಲ್ಲರೂ ಅವರಿಗೆ ಭೇಟಿಯಾಗಿ ಎಲ್ಲರೂ ಹೋಗಿ ಆ ವೃದ್ಧನ ಕಾಲಿಗೆ ನಮಸ್ಕಾರ ಮಾಡ್ತಾರ. ಅವ್ರಿಗೂ ಆಶ್ಚರ್ಯ, ಇಷ್ಟೆಲ್ಲ ದೊಡ್ಡ ದೊಡ್ಡ ಹುದ್ದೆದಾರ ಇವರು, ಇವರೆಲ್ಲರೂ ಅವ್ರು ಕಾಲು ಬಿಡ್ತಾರಲ್ಲ ಯಾಕೆಂತೆ ಒಂದಿಷ್ಟು ಬೇಗ ಇಲ್ಲ, ಅವರು ನಮ್ಮೆಲ್ಲರಿಗೆ ಕಲಿಸಿದ ಗುರುಗಳು ಅವರು. ನೋಡಿ, ಒಬ್ಬ ಟೀಚರ್ ಅಂದ್ರೆ ಕ್ರಿಯೇಟರ್,
ಒಬ್ಬ ಪಿ ಎಂ ಮಾಡ್ಬೋದು, ಒಬ್ಬರು ಸೇವೆ ಮಾಡ್ಬೋದು, ಒಬ್ಬ ಇಂಜಿನಿಯರ್ ಮಾಡ್ಬೋದು, ಒಬ್ಬ ಡಾಕ್ಟರ್ ಮಾಡ್ಬೋದು. ಆ ಶಕ್ತಿ ಸಾಮರ್ಥ್ಯ ಇರೋದು ಇಲ್ಲಿ ಕುಂತ ಎಲ್ಲ ಶಿಕ್ಷಕರಿಗೆ ಇದೆ. ಶಿಕ್ಷಕರಿದೆ ಅಂದ್ರೆ ಆ ಶಿಕ್ಷಕರ ಮತ್ತು ಗುರುಗಳ ಪಾತ್ರ ಅಷ್ಟು ಪ್ರಮುಖವಾದದ್ದು. ಆ ಪ್ರಮುಖವಾದ ಪಾತ್ರವನ್ನ ಅವರ ಮಾರ್ಗದರ್ಶನ ಪಡ್ಕೊಂಡು ತಾವೆಲ್ಲ ನಿಮ್ಮ ವೈಯಕ್ತಿಕ ವೃತ್ತಿಯಲ್ಲಿ ಜೀವನ ಸಾಗ್ತಿದ್ದೀರಿ. ಆ ಜೀವನ ಸಾಗೋ ಸಂದರ್ಭದಲ್ಲಿ ಯಾವುದೋ ತೆರೆ ಹೊಳಿತು ಇಲ್ಲ, ನಮ್ಮ ಕೆಲಸದ ಗುರುಗಳಿಗೆ ಗೌರವಿಸಬೇಕು ಅನ್ನೋ ಒಂದು ಸಂಕಲ್ಪ ಮಾಡಿಕೊಂಡು ಆ ಸಂಕಲ್ಪವನ್ನ ಈಡೇರಿಸುವಂತ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಾಕ್ಷಿಯಾಗಿದ್ದೀರಾ. ಇದು ಅದ್ಭುತವಾದ ಕಾರ್ಯಕ್ರಮ. ಇದೇ ರೀತಿ ಕಾರ್ಯಕ್ರಮ ಮುಂದೆ ಒಲಿಬೇಕು. ಆದರೆ ನಾನು ನಮ್ಮ ಇನ್ವೈಟ್ ಮಾಡಕ್ಕೆ ಬಂದಾಗ ಹೇಳಿದ್ದೆ, ಈ ಪರಂಪರೆ ಮುಂದುವರಿತಾ ಹೋಗ್ಬೇಕು. ಈ ಪರಂಪರೆ ಮುಂದುವರಿತಾ ಹೋಗ್ಬೇಕಂದ್ರೆ ಇಲ್ಲಿ ಬಂದಿದವರೆಲ್ಲರೂ ನಿಮ್ಮ ಮಕ್ಕಳು ಕರ್ಕೊಂಡ್ಬಂದರೆ ಆ ಮಕ್ಕಳಿಗೆ ಒಂದು ಇನ್ಸ್ಪಿರೇಷನ್ ಆಗ್ತಿತ್ತು. ಅಥವಾ ಈ ಶಾಲೆಯಲ್ಲಿ ಓದುವಂತ ಮಕ್ಕಳಿಗೆ ಪ್ರೆಸೆಂಟ್ ಇರುತ್ತಾರಲ್ಲ, ಅವರು ಈ ಕಾರ್ಯಕ್ರಮವನ್ನು ನೋಡಿದ್ರೆ ನಾವು ನಮ್ಮ ಸೀನಿಯರ್ಸ್ ಹೆಂಗ್ ಮಾಡಿದ್ರು, ನಮ್ಮ ತಂದೆಯವರು ಹಿಂಗ್ ಮಾಡಿದ್ರು, ನಮ್ಮ ತಾಯಿಯವರು ಹಿಂಗ್ ಮಾಡಿದ್ರು, ನಮ್ಮ ಮುಂದಿನ ನಮಗೆ ಅವಕಾಶ ಸಿಕ್ಕಾಗ ನಾವು ಮಾಡಬೇಕು ಅನ್ನೋ ಒಂದು ಅಭಿಲಾಷೆ. ಇವತ್ತಿನ ಕಲಿಯುಗದಲ್ಲಿ, ಇವತ್ತಿನ ಟೆಕ್ನಾಲಜಿಯಲ್ಲಿ ಸಾಕಷ್ಟು ನಾವೆಲ್ಲರೂ ನಮ್ಮ ಕೆಲಸ ಒತ್ತಡದಲ್ಲಿ ಒಂದಿಷ್ಟು ಸಂಪ್ರದಾಯಗಳನ್ನ ಬಿಡ್ತಾ ಹೊಂದಿದ್ದೀವಿ ನಾವು. ಅಂತ ಸಂದರ್ಭದಲ್ಲಿ ಕೂಡ ಈ ಒಂದು ವಿಶೇಷವಾದ ಅದ್ಭುತವಾದ ಕಾರ್ಯಕ್ರಮ ಮಾಡ್ತಿರಲ್ಲ, ನಿಮ್ಗೆಲ್ಲರಿಗೂ ವೈಯಕ್ತಿಕವಾಗಿ ನಿಮಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು. ಈ ಸಂಪ್ರದಾಯ ಮುಂದುವರಿಬೇಕಂದ್ರೆ ಇಲ್ಲಿ ಅದಕ್ಕೆ ಹೇಳಿದಾರ, ಮನೆಯ ಮೊದಲ ಪಾಠಶಾಲೆ ತಾಯಿಯ ಮೊದಲ ಗುರು ಅಂತಾರೆ. ಇಲ್ಲಿ ಮನೆಯ ಮೊದಲ ಪಾಠಶಾಲೆ ತಾಯಿಯ ಮೊದಲ ಗುರು. ಅದಕ್ಕೆ ಇಂಥವೆಲ್ಲ ಒಳ್ಳೆ ಒಂದು ಶಿಕ್ಷಣ ಸಂಸ್ಥೆ ಕಾರ್ಯಕ್ರಮ ಇರಲಿ ಅಥವಾ ನಮ್ಮ ಧಾರ್ಮಿಕ ಕಾರ್ಯಕ್ರಮ ಇರಲಿ, ಅಲ್ಲಿ ನಾವು ಖಂಡಿತವಾಗಿ ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋದರೆ ನಮ್ಮ ಸಂಪ್ರದಾಯ ಏನು, ನಮ್ಮ ಪದ್ಧತಿಗಳೇನು, ನಮ್ಮ ಸಂಸ್ಕಾರ ಏನು, ಇದು ಒಂದೊಂದು ತಿಳ್ಕೊಳ್ಳೋಕೆ ಒಂದು ಅವಕಾಶ ಇರುತ್ತೆ. ಅದಕ್ಕಾಗಿ ಮುಂದಿನ ಸರಿ ಇಂಥವೇನಾರ ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ತಾವೆಲ್ಲ ಬಂಧುಗಳು ನಿಮ್ಮ ಮಕ್ಕಳು ಕರ್ಕೊಂಡು ಇಂಥ ಕಾರ್ಯಕ್ರಮಕ್ಕೆ ಹೋದ್ರೆ ಆ ಮಕ್ಕಳಿಗೆ ಒಂದು ಸ್ಫೂರ್ತಿ ಬರ್ಬೋದು. 100 ಮಕ್ಕಳು ಕರ್ಕೊಂಡು ಬಂದ್ರೆ 10 ಮಂದಿನೂ ಅದು ಅಳವಡಿಸಿಕೊಂಡು ಜೀವನ ರೂಪಿಸಿದ್ರೆ ಈ ಕಾರ್ಯಕ್ರಮಕ್ಕೆ ಒಂದು ಮಹತ್ವ ಬರ್ತದೆ. ಅದಕ್ಕೆ ಈ ಕಾರ್ಯಕ್ರಮದ ಎಲ್ಲ ದಿವ್ಯ ಸಾರ್ವದ ಅಜ್ಜವರದರ ಅವರೆಲ್ಲ ನಮಗೆ ಮಾರ್ಗದರ್ಶಕರು ಇಲ್ಲಿ. ಅದಕ್ಕೆ ನನಗೆ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು. ತಿಳಿಸಿದ ನಮ್ಮ ಉಪನ್ಯಾಸಕರಾದ ಎನ್ ವೈ ಅಣ್ಣಿಗೇರಿ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಸಮುಲ್ಲೇಖನ ಬಿಟ್ಟೆ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣ್ಯ. ಪ್ರಥಮದಲ್ಲಿ ಪರಮ ದಯಾಳರಾದಂಥ ಪಾರ್ವತಿ ಪರಮೇಶ್ವರನ್ನು ಸರ್ಕಾರಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆವರಣದಲ್ಲಿ ವಿದ್ಯಾರ್ಥಿಗಳ ಗುರುವಂದನೆ ಹಾಗೂ ಸ್ನೇಹ ಸಮ್ಮಾನದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಮುಖ್ಯೋಪಾಧ್ಯಾಯರಾದ ವಸಂತ್ ಶೇಖ್ ಅವರೇ, ನಿಮ್ಮೆಲ್ಲರಿಗೂ ಉಪನ್ಯಾಸದ ಮೂಲಕ ಹೇಳಿದಂಥ ನಾಗೇಶ್ ಅಣ್ಣಿಗೇರಿ ಅವರೇ, ನಿಮ್ಮ ನೆಚ್ಚಿನ ಎಲ್ಲ ಗುರು ವೃಂದವೇ, ಗುರು ಮಾತೆಯರೇ, ಗಣ್ಯಮಾನ್ಯ ಪ್ರತಿಷ್ಠಿತರೇ, ತಾಯಂದಿರೇ ಹಾಗೂ ಮುದ್ದು ಮಕ್ಕಳೇ, ಬಹಳ ಸಂತೋಷ ಅನ್ನಿಸ್ತಾ ಇದೆ. ಈ ಗುರು ವಂದನೆ ಹಾಗೂ ಸ್ನೇಹ ಸಮ್ಮೇಳನ, ಈಗ ನೀವು ಕಲ್ತಕ್ಕಂಥವ್ರು ಎಲ್ಲರೂ ಬೇರೆ ಬೇರೆ ವ್ಯವಸಾಯದಲ್ಲಾಗಲಿ ನೌಕರಿ ಆಗಲಿ ಎಲ್ಲರೂ ಹೋಗ್ಬಿಟ್ಟಿದ್ದೀರಿ. ಆದರೆ ನಿಮ್ಮ ಕರೆಸಿದಂಥ ಗುರುಗಳಿಗೆ ಋಣವನ್ನು ತೀರಿಸಬೇಕು ಅಥವಾ ವಂದನೆಯನ್ನು ಸಲ್ಲಿಸ್ಬೇಕಂತ ನೀವೆಲ್ಲರೂ ಭಾಳ ಶ್ರದ್ಧಾ ಭಕ್ತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಒಬ್ಬ ವಿದ್ಯಾರ್ಥಿ ಬಹಳ ಸುಂದರವಾಗಿ ಮಾತಾಡಿದ್ರು. ಅನ್ನದಾನಂ ಪನಂ ದಾನಂ ವಿದ್ಯಾದಾನಂ ಯಥೇಚ್ಛತೆ ಅಂತ.
ಅನ್ನೇನ ಕ್ಷಣಿಕ ತೃಪ್ತಿ ವಿದ್ಯಾದಾನ ಯಥಸ್ಥಿತ. ಇವತ್ತು ದಾನದಲ್ಲಿ ಶ್ರೇಷ್ಠವಾದ ದಾನ ಯಾವುದು? ನಾವು ಭೂಮಿಯಲ್ಲಿ ಇರುವಾಗ ಆ ಜ್ಞಾನ ನಾವು ಎಲ್ಲಿವರೆಗೂ ಭೂಮಿ ಮೇಲೆ ಇರ್ತೇವೆ ಅಲ್ಲಿವರೆಗೆ ಇರ್ತೇವೆ. ಈಗ ಅನ್ನದಾನ ಮಾಡಿದ್ರೆ ಅದು ಊಟ ಮಾಡಿ ಕರಗ ಮಠ ಅಷ್ಟೇ ಆದ್ರೆ ಯೋಗ. ಆದರೆ ವಿದ್ಯಾದಾನ ಅಂತಕ್ಕದ್ದು ಏನೈತಲ್ಲ ಅದು ಶ್ರೇಷ್ಠವಾದ ದಾನ. ಇಲ್ಲಿರ್ತಕ್ಕಂಥ ಎಲ್ಲ ಗುರುಗಳು ಆ ದಾನವನ್ನು ನೀಡಿ ತಮ್ಮ ಜೀವನವನ್ನು ಸಾರ್ಥಕತೆಯನ್ನು ಬಯಸಿದ್ದಾರೆ. ಮಾತೃದೇವೋಭವ, ಪಿತೃದೇವೋಭವ, 3ನೇ ನಂಬರ್ ಯಾರು ಬರ್ತಾರೋ ಗುರುದೇವೋಭವ. ತಾಯಿಗಿಂತ ಶ್ರೇಷ್ಠವಾದ ದೇವರಾಗಲಿ ಮನುಷ್ಯರಾಗಲಿ ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ತಂದೆ ನಮ್ಮನ್ನು ಸಾಕಿ ಸಲಹುತ್ತಾನ, ನಮ್ಮ ವಿದ್ಯೆಯನ್ನು ಕೊಡ್ತಾನೆ. ಆದ್ರೆ 3ನೇ ಗುರು ಅವ್ರ ಋಣವನ್ನು ಈ ಜನ್ಮದಲ್ಲಿ ನಾವು ತೀರ್ಸೋಕ್ಕಾಗಂಗಿಲ್ಲ. ಒಂದು ಸಣ್ಣ ದೃಷ್ಟಾಂತ ಹೇಳ್ತಾ ಇದ್ದೇವೆ ನಿಮಗೆ. ಗುರುಗಳಿಗೆ ನಾವು ಅಷ್ಟೇ ಮಹತ್ವವನ್ನು ಕೊಡ್ತೇವೆ ಅನ್ನೋದಕ್ಕೆ ಒಂದು ಸಣ್ಣ ದೃಷ್ಟಾಂತ. ರಾಮಕೃಷ್ಣ ಪರಮಹಂಸರು ಒಂದು ದೊಡ್ಡ ವಿದ್ಯಾಕೇಂದ್ರ ಇರ್ತೈತೆ, ಆಶ್ರಮ ಇರ್ತೈತೆ. ಅಲ್ಲಿ ಅವಾಗ ಏನಾಗತ್ತೆ ಅಂದ್ರೆ ಒಬ್ಬಕ್ಕೆ ತಾಯಿ ಬರ್ತಾಳೆ. ಯಾಕೆ ಬರ್ತಾಳೆ ಅಂದ್ರೆ ಅದು 10-12 ವರ್ಷದ ಮಗು ಇರ್ತೈತಿ. ಅದು ಎಷ್ಟು ಹೊಡೆದ್ರು ಬಡಿದ್ರು ಬೆಲ್ಲ ತಿನ್ನೋದು ಬಿಡ್ತಿದ್ದಿಲ್ಲ. ಭಾಳ ಬೆಲ್ಲ ತಿಂದು ಹೊಟ್ಟೆ ನೋವು ಅಂತ ಅಳ್ತಿದ್ದ. ತಾಯಿ ಹೊಡಿತಾಳ, ತಂದೆ ಹೊಡಿತಾನ, ಯಾರು ಹೊಡೆದ್ರು ಅದು ಬೆಲ್ಲ ತಿನ್ನೋದು ಏನು ಬಿಡಾಕಿಲ್ಲ ಹೊಡೆದು. ಅವಾಗ ಆ ತಾಯಿಗೆ ಏನನ್ಸತಿ, ಇವ್ರು ಕಳಿಸ್ತಾರಲ್ಲ ವಿದ್ಯಾಗುರುಗಳು, ಅವ್ರ ಹತ್ರ ಹೋಗಿ ಹೇಳಿದ್ರೆ ಇವು ಮಾತು ಕೇಳ್ತಾನೆ, ನಮ್ಮ ಹೊಡೆದ್ರು ಕೂಡ ನಮ್ಮ ಮಾತು ಕೇಳಂಗಿಲ್ಲ ಅಂತೇಳಿ ರಾಮಕೃಷ್ಣ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾಳೆ. ಹೋದ ಕೂಡಲೇ ಆ ಹುಡುಗನ ಹೊರಗೆ ಕುದಿಸ್ತಾಳ, ಗುರುಗಳಿಗೆ ಹೋಗಿ ನಮಸ್ಕಾರ ಮಾಡ್ತಾಳೆ. ಏನು ಬುದ್ಧಿ ನಿಮ್ಮ ಶಿಷ್ಯ ಅದನಲ್ಲ, ಎಷ್ಟು ಹೊಡೆದ್ರು ಎಷ್ಟು ಬಡಿದ್ರು ಕೂಡ ಬೆಲ್ಲ ತಿನ್ನೋದು ಬಿಡವಲ್ಲ, ಅದಕ್ಕೆ ನೀವರ ಹೇಳಿ ಬುದ್ಧಿ ಹೇಳ್ರಿ, ಬೆಲ್ಲ ತಿಂತಾನ ಹೊಟ್ಟೆ ನೋಯ್ತು ಅಂತ ಆಳ್ತಾನ. ಅಂದ್ಕೊಳ್ಳಿ ಅವ್ರ ಗುರುಗಳು ಹೇಳ್ತಾರಂದ್ರೆ, ಒಂದು ಹೇಳ್ತೀನಿ, ಇನ್ನೊಂದು 4 ದಿನ ಬಿಟ್ಟು ಬಾ ಅಂತ ಹೇಳ್ತಾರೆ. 4 ದಿನ ಬಿಟ್ಟು ಬಾ ಅಂತ ಹೇಳ್ತಾರ. ಮತ್ತು 4 ದಿನ ಹೋಗ್ತೈತಿ, ಬರ್ತಾಳೆ. ಅವಾಗ ಮತ್ತೆ ಕರ್ಕೊಂಡು ಹೋಗ್ತಾಳೆ. ಅವಾಗ ಗುರುಗಳು ರಾಮಕೃಷ್ಣ ಪರವಾಗಿ ಇನ್ನೂ ಒಂದು 4 ದಿನ ಬಿಟ್ಟು ಬಾ ಅಂತ. ಆತು, ಏನು ಅಂತ ದೊಡ್ಡ ವಿದ್ಯೆ ಅವ್ರಿಗೆ ಕಲಿಸ್ತಿರ್ಬೋದು ಬಿಡ್ಸಕ್ಕೆ, ಅದಕ್ಕೆ ಮತ್ತೆ ಹೋಗ್ತಾಳೆ. ಹೋದ ಕೂಡಲೇ ಹೆಂಗೆ ಒಂದು ತಿಂಗಳಾಕತಿ, ತಿಂಗಳ ಮೇಲೆ ಹೋಗ್ತಾಳೆ. ಹೋದ ಕೂಡಲೇ ಅವಾಗ ಇವತ್ತರ ಹೇಳ್ತೀರಿ ನಿಮ್ಮ ಶಿಷ್ಯಾಗ ಬೆಲ್ಲ ತಿನ್ನೋದು ಬಿಡ ಅಂತ ಹೇಳಕ್ಕಂತ ಹೇಳಿದ ಕೂಡಲೇ ಅವಾಗ ಆ ಹುಡುಗನ ಕರೆದು, ನೋಡಪ್ಪ ಬೆಲ್ಲ ತಿನ್ನಬೇಡ, ಭಾಳ ಬೆಲ್ಲ ತಿಂದ್ರೆ ನಮ್ಗೆ ಆರೋಗ್ಯ ಹಾನಿ, ಎಷ್ಟು ಬೇಕು ಅಕ್ಕ ತಿನ್ನು, ಒಟ್ಟು ಬಿಟ್ಟ ಬಿಡಲಿ ಬೆಲ್ಲ ಅಂತ ಹೇಳ್ತಾರೆ. ಅಂದ್ಕೂಲೆ ಆಗಲಿ ಅಷ್ಟಂಗೆ ನಮಸ್ಕಾರ ಬಿಡ್ತೇನೆ ಅಂತೇಳಿ ಬಿಟ್ಟು ಬಿಡ್ತಾನೆ. ಅವ್ರ ತಾಯಿ ಭಾಳ ಸಿಟ್ಟು ಬರ್ತೈತಿ. ಏನ್ರಿ ಬರೀ ಇಟ್ಟು ಹೇಳಕ್ಕೆ ನಾನು 1 ತಿಂಗಳಗಟ್ಟಲೆ ಅಡ್ಡಾಡ್ತಿದ್ರಿ ಯಾಕೆ ಅಂತ ಹೇಳಿ. ಅವಾಗ ಅವ್ರ ಗುರುಗಳು ಹೇಳ್ತಾರೆ, ನಾನಾ ಭಾಳ ಬೆಲ್ಲ ತಿಂತಿದ್ದೆ, ನಾ ಬೆಲ್ಲ ತಿಂದು ನಮ್ಮ ಶಿಷ್ಯಾಗ ಹೇಳಿದ್ರೆ ಅವಾಗ ಹತ್ತಂಗಿಲ್ಲ ತಲೆಯಾಗ. ಅದಕ್ಕೆ ಇಷ್ಟು ದಿನ ಹೇಳಿದ್ ನಾನಾತಿ ಬೆಲ್ಲ ಬೇಡ ತಿನ್ನೋದು ಬಿಡಕ್ಕೆ. ಆಮೇಲೆ ಹೇಳಿದ್ಮೇಲೆ ಅವಕಿಗೆ ಆಶ್ಚರ್ಯ ಆಕತಿ. ಏನಂದ್ರೆ ಗುರು ಅಂದ್ರೆ ಹೆಂಗಿರ್ತಾನೆ ನೋಡ್ರಿ. ಅರ್ಥ ಆಗ್ತದೆ ನಿಮ್ಗೆಲ್ಲರಿಗೂ? ಗುರು ಅಂದ್ರೆ ಹೆಂಗಿರ್ತಾನೆ? ಅವ ನಿಮ್ಗೇನು ಬೋಧನೆ ಮಾಡ್ತಾನೆ ಅದನ್ನು ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಬೋಧನೆ ಮಾಡ್ತಾನೆ. ಅದಕ್ಕೆ ನಾವೇನು ಮಾಡ್ತೀವಿ ಅಂದ್ರೆ ಗುರುಗಳಿಗೆ ಅಷ್ಟು ಬೆಲೆ. ಅದಕ್ಕೆ ಸಮಯ ಭಾಳ ಆಗೈತಿ. ನಮ್ಗೆ 10:15 ಅಂದಿದ್ರು, ನಾವು 2 ಗಂಟೆಗೆ ನಾವು ರಾಣೆಬೆನ್ನೂರಿಗೆ ಹೋಗ್ಬೇಕಾಗೈತಿ. ಅದಕ್ಕೆ ನೀವೆಲ್ಲ ನಿಮ್ಮ ಗುರುಗಳನ್ನ ನೋಡಿ ಎಷ್ಟು ಆನಂದ ಪಡ್ತೀರಿ, ಅದ್ರ 10 ಪಟ್ಟು ನಾನು ಆನಂದ ಪಡ್ತೇನೆ. ಯಾಕಂದ್ರೆ ನಾವು ವಿದ್ಯಾರ್ಥಿಗಳಾದಾಗ ಹಳೆ ವಿದ್ಯಾರ್ಥಿಗಳ ಸಂಘ ಅಂತ ಇರ್ತೈತಲ್ಲ, ಇದ್ದಾಗ ಸಾಧಾರಣ ನಮ್ಮ ಕೂಡ ಕಲ್ತಕ್ಕಂಥ ಹುಡುಗರು ಎಲ್ಲ ಒಂದು 15 ಜನ ನಾವು ಒಟ್ಟಿಗೆ ಇರ್ತಿದ್ವಿ. ಏನು ಮಾಡಿದ್ರು ಒಟ್ಟಿಗೆ ಇರ್ತಿದ್ವಿ. ಎಲ್ಲ ಧರ್ಮದವರು ಇದ್ರು ಆ ಸಂಘ. ನಿಮ್ಗೆ ಹೇಳ್ತೀನಿ, ಯಾರು ಅಮೇರಿಕದಾಗಿದ್ರು, ಯಾರು ಲಂಡನ್ನಾಗಿ, ಅಲ್ಲೇ ಭಾಳ ಕಡೆಯಿಂದ ಎಲ್ಲರೂ ಸೇರಿ ಧಾರವಾಡದಲ್ಲಿ ನಮ್ಮ ಸ್ಕೂಲು. ಆ ಸ್ಕೂಲ್ನಲ್ಲಿ ಎಲ್ಲರೂ ಬೇರೆ ಹೋಗಿ ನಮ್ಮನ್ನ ನೆನಪಾಗೈತೆ. ನಮ್ಮ ಜೊತೆ ಇದ್ರು ಗುರುಗಳು ಬಂಕಾಪುರದಾಗ ಇರ್ತಾರೆ. ಒಂದು ಸಾಧಾರಣ ಒಂದು 20-22 ಜನ ಒಂದು ಬಸ್ ಮಾಡ್ಕೊಂಡ್ಬಂದು ಬಂಕಾಪುರಕ್ಕೆ ಬಂದು ಇಲ್ಲಿ ಬಂದು ಪ್ರಸಾದ ಮಾಡಿ ನಮ್ಮನ್ನೆಲ್ಲ ನೋಡಿ, ನಮ್ಮ ಮಠ ನೋಡಿ ಆನಂದವಾಗಿ ನೋಡಿ. ಸ್ನೇಹ ಸಮ್ಮೇಳನ ಅಂದ್ರೆ ಯಾರಿಗೂ ಬಿಟ್ಟಿದ್ದಲ್ಲ, ಗುರುಗಳಾದ್ರೂ ಕೂಡ ಅದು ಬಿಟ್ಟಿದ್ದಲ್ಲ,
ಸ್ನೇಹ ಅಂತಕ್ಕದ್ದು ಭಾಳ ಪವಿತ್ರವಾದದ್ದು. ಅದಕ್ಕೆ ಎಲ್ಲರೂ ಎಲ್ಲ ಪೂಜೆ ಎಲ್ಲ ನಿಮ್ಮ ಗುರು ವೃಂದಕ್ಕೆ ಗುರು ಮಾತೆಯರಿಗೆ ಏನು ನೀವು ಅವ್ರಿಗೆ ಏನು ಮಾಡಿದ್ರು ನೀವು ಕಮ್ಮಿನ. ಈ ಜನ್ಮದಲ್ಲಿ ನಾವು ತಂದೆ ತಾಯಿ ಋಣವನ್ನು ಗುರುವಿನ ಋಣವನ್ನು ತೀರ್ಸಕ್ಕಾಗಂಗೇ ಇಲ್ಲ. ಆದ್ರೆ ಒಂದು ನೀವೆಲ್ಲ ಮಾತೆಯರು ಕೇಳಿರಿ ಅದಿರಿ, ಒಂದು ಮಾತು ನಿಮ್ಗೆಲ್ಲರಿಗೂ ಹೇಳ್ತೇವೆ ಅಂದ್ರೆ, ಜಗತ್ತಿನಲ್ಲಿ ಮೊದಲೇ ಗುರು ಯಾರು ಅಂದ್ರೆ ಆಕೆ ತಾಯಿ. ಆ ತಾಯಿ ಆದಕ್ಕೆ ಏನು ಮಾಡ್ಬೇಕಂದ್ರೆ 3 ವರ್ಷದ ಬುದ್ಧಿ 100 ವರ್ಷದ ಇರ್ತದೆ. ನಿಮ್ಮ ತಾಯಿ ಅಂದ್ರೆ ಅವ್ರು ಒಳ್ಳೆ ಸಂಸ್ಕಾರ, ನೀವು ಅವ್ರಿಗೆ ಕಾನ್ವೆಂಟ್ ಸ್ಕೂಲ್ ಕಳಿಸ್ರಿ, ಅವ್ರವ್ರ ಹಣೆ ಬರಾಗಿಂದ ಆಗಲಿ, ಆದ್ರೆ ಅವ್ರಿಗೆ ಒಳ್ಳೆಯ ಸಂಸ್ಕಾರಗಳನ್ನು ಕೊಡೋಂಥ ಒಂದು ಯೋಗ್ಯತೆ ಅಥವಾ ಶಕ್ತಿ ಐತಿ ಈ ಜಗತ್ತಿನಾಗ ಅಂದ್ರೆ ಅದು ತಾಯಿಂದರಿಗೆ. ಯಾಕಂದ್ರೆ ತಾಯಿನ ನಮ್ಮ ಜನ್ಮ ಕೊಟ್ಟಂಥ ತಾಯಿ ಏನು ನಮ್ಗೆ ಕಳಿಸ್ತಾರ ಅದು ಕೊನೆವರೆಗೆ ನಾವು ಎಲ್ಲಿ ಭೂಮಿ ಮೇಲೆ ಇರ್ತೇವೆ ಅಲ್ಲಿವರೆಗೆ ಇರ್ತೇವೆ. ಇತ್ತಿತ್ತಲಾಗ ಭಾಳ ಕೆಟ್ಟ ಅನಿಸ್ತೈತಿ, ಇದು ನಡೆದಂಥ ಘಟನೆ ಇದು. ಅಹಮದಾಬಾದ್ನ ಎಲ್ಲ ಕೇಳಿದ್ವಿ ನಾವು. ಏನಾಯಿತು, ಒಬ್ಬ ದೊಡ್ಡ ಶ್ರೀಮಂತರು ಇರ್ತಾರೆ, ಅವಾಗ ಅನೇಕ ಫ್ಯಾಕ್ಟ್ರಿಗಳು ಅವು ಎಲ್ಲ ಇರ್ತವೆ. ಒಬ್ಬನೇ ಮಗ ಇರ್ತಾನೆ, ತಾಯಿ ಮಗ ಇಬ್ಬರೇ ಇರ್ತಾನೆ. ಏನಾಗತ್ತೆ ಅಂದ್ರೆ ಭಾಳ ಶ್ರೀಮಂತಿಕೆ ನೋಡಿ ಬಡವರಾದವರು ಇಂಥ ಶ್ರೀಮಂತರು ನನ್ನ ಮಗಳಿಗೆ ಕೂಡ ಎಲ್ಲರೂ ಹಿಂದೆ ಇಟ್ಟು ಹಾಕಾರ ಕನ್ಯೆ ಕೊಡಕ್ಕೆ. ಕೊನೆಗೆ ಒಬ್ರೇನು ಗಟ್ಟ ಮನಸ್ಸು ಮಾಡಿ ನನ್ನ ಮಗಳು ಭಾಳ ಸುಖವಾಗಿರ್ತಾಳೆ, ಆಕೆ ಕೊಡೋಣ ಅಂತೇಳಿ ಒಂದು ತೀರ್ಮಾನ ಮಾಡ್ತಾರೆ. ತೀರ್ಮಾನ ಮಾಡಿದ ತಕ್ಷಣ ಭಾಳ ಸಂತೋಷ ಆಗ್ತಾರೆ ತಾಯಿಗೆ, ಮಗಳಿಗೆ ಮದುವೆ ಆಕೈತೆ ಅಂಥೇಳಿ. ಅವಾಗ ಏನಾಗತ್ತೆ ಅಂದ್ರೆ ಅವ್ರ ಮದುವೆ ಟೈಮ್ದಾಗ ನೀವು ಏನೋ ಅಂತಿರಲ್ಲ ಎಂಗೇಜ್ಮೆಂಟ್ ನಿಶ್ಚಿತಾರ್ಥ ಟೈಮ್ದಾಗ ಆ ಹೆಣ್ಣಿನ ಮನೆಯವರು ಒಂದು ಕಂಡೀಷನ್ ಇಡ್ತಾರೆ. ಏನಂದ್ರೆ ನಾವು ಶ್ರೀಮಂತರಿದ್ರೆ ಎಲ್ಲ ಅದರಿ, ಆದ್ರೆ ನನ್ನ ಮಗಳಿಗೆ ಈ ಭಾಳ ಪ್ರೀತಿಯಿಂದ ಸಾಕೇವಿ, ಆಕೆ ಒಬ್ಬಾಕೆ ಇರಬೇಕು, ನಿಮ್ಮ ತಾಯಿನ ಬೇರೆ ಇಟ್ಟರೆ ಮಾತ್ರ ನಾವು ಕನ್ಯೆ ಕೊಡ್ತೇವೆ ಅಂತ ಹೇಳ್ತಾರೆ. ಈಗ ಕೇಳ್ತಿರಲ್ಲ ಈಗೆಲ್ಲ ಸುದ್ದಿ ಎಲ್ಲ, ನಿನ್ನ ತಾಯಿನ ಬೇರೆ ಇಟ್ಟು ಅವರು ದೊಡ್ಡ ಶ್ರೀಮಂತರು 100 ಮನೆಗಳು ಇರ್ತಾವೆ, ಬಾಜು ಮನೆಯಲ್ಲೇ ಆ ತಾಯಿನ ಇಡ್ತಾನೆ. ಆಮೇಲೆ ನೀವು ಒಂದು ಕಂಡೀಷನ್ ಹೇಳ್ತಾನೆ, ನೋಡು ಇರೋ ಹೋಗ್ಬೇಕು ತಾಯಿ, ನಾವು ಒಬ್ಬನೇ ಮಗ, ನಾನು ನೋಡ್ಲಿಕ್ಕೆ ಹೊರ ನೋಡ್ತಾರ, ಬೇರೆ ಕಡೆ ಇಟ್ಟರು ಕೂಡ ಆಕೆಗೆ ಬೆಳಗಿನ ಉಪಹಾರ, ಮಧ್ಯಾಹ್ನ ಊಟ, ಸಾಯಂಕಾಲ ಉಪಹಾರ, ತಿಂಡಿ ಎಲ್ಲ ನೀನು ಮಾಡಿ ಕೊಡ್ಬೇಕಂತ ಕೂಡ ಆಕೆಗೆ ಒಪ್ಪಿ ಬಾಜು ಮನೆಯಾಗ ಇರ್ತಾಳ. ಹಿಂಗೆ ಇರ್ತಾ ಸ್ವಲ್ಪ ದಿನ ಆದಮೇಲೆ ಆಕೆ ಹೇಳ್ತೀನಂತಾಳ, ನೀವು ದಿನ ನಾನು ಮಾಡಬೇಕು, ಕೊಡಬೇಕು, ಅಲ್ಲಿ ಕೊಟ್ಟು ಬರಬೇಕು ಊಟ. ಅದಕ್ಕೆ ನಿಮ್ಮ ತಾಯಿನ ವೃದ್ಧಾಶ್ರಮದಲ್ಲಿ ಇಟ್ಬಿಡ್ರಿ, ಅಲ್ಲೇ ಆಕೆ ಜೊತೆ ಟೈಮ್ ಪಾಸ್ ಆಕತ್ತೆ. ಒಬ್ಬಾಕೆ ಇರ್ತಾಳೆ ಆಕೆ, ಅಲ್ಲಿ ಆಕೆ ವಾರ್ಗಿದಾರ ಏನಂತೀರಿ ನೀವು ಸಹಪಾಠಿಗಳು ಎಲ್ಲರೂ ಇರ್ತಾರ, ಅಲ್ಲಿ ಟೈಮ್ ಪಾಸ್ ಆಕೈತಿ, ಬಡ ನೀವು ಆಕಿನ ಹೋಗಿ ಒಂದು ವೃದ್ಧಾಶ್ರಮದಲ್ಲಿ ಇಟ್ಬಿಡ್ರಿ ಅಂತ ಹೇಳ್ತಾರೆ. ಇವಾಗೂ ವಿಚಾರ ಮಾಡ್ತಾನ, ಹೌದು ನಮ್ಮ ತಾಯಿ ಒಬ್ಬಾಕೆ ಹಾಕಳ, ಈ ಕೆಲವು ಬರೀ ಊಟಕ್ಕೆ ಕೊಡಕ್ಕೆ ಹೋಗಿ ಬರೋಕ್ಕೆ ಮತ್ತು ಈಗ ಟೈಮ್ ಹೆಂಗೆ ಪಾಸ್ಬೇಕು ಅಂಥೇಳಿ ಏನು ಹೇಳ್ತಾರೆ ಅವ್ರ ತಾಯಿಗೆ, ಯವ್ವ ಹಿಂಗೆ ಬೇ ಅಲ್ಲೊಂದು ಒಳ್ಳೆ ಏನದು ಆಶ್ರಮ ಐತಿ, ವೃದ್ಧಾಶ್ರಮ, ಅಲ್ಲಿದ್ದು ಬಿಟ್ಟು ನಿಂಗೂ ಟೈಮ್ ಪಾಸ್ ಆಕೈತಿ, ಇದಾಗೈತೆ ಅಂಥೇಳಿ ಅಂದ್ಕೊಳ್ಳಿ. ಆಕೆ ನೀನು ಏನು ಹೇಳ್ತೀಪ್ಪ, ನಾನು ಒಬ್ಬನೇ ಮಗ, ನೀ ಏನು ಹೇಳ್ತೀನಿ ನಾನು ಕೇಳ್ತೀನಿ, ಅಲ್ಲೇ ಇರೋದ್ರಲ್ಲೇ ಇರ್ತೀನಿ ಅಂದ್ಕೊಳ್ಳಿ. ಹೋಗಿ ವೃದ್ಧಾಶ್ರಮದಾಗ ಇಟ್ಟು ಬರ್ತಾರೆ. ಇದು ನಡೆದಂಥ ಘಟನೆ ಇದು. ಇಟ್ಟು ಬರ್ತಾರೆ, 4 ವರ್ಷ ಹೋಗ್ತೈತಿ, 5 ವರ್ಷ ಹೋಗ್ತೈತಿ, 2 ಹುಡುಗರು ಹೊಡ್ತಾವ ಅವಂಗ. ಆಮೇಲೆ ಒಮ್ಮಿಂದ ಮುಗ್ಲೇ ಅವ್ರ ವೃದ್ಧಾಶ್ರಮದ ಫೋನ್ ಬರ್ತೈತಿ, ನಿಮ್ಮ ತಾಯಿ ಇನ್ನೊಂದು ತಾಸು 2 ತಾಸು ಬಂದು ಮಾತಾಡ್ಸೋಕಿರೋ, ಮುಖ ನೋಡಿ ಹೋಗ್ರಿ, ಬಾಯಂಕರ್ ಹೋಗೇ ತೆಗೆದು ನೀವು ಬಂದು ಮಾತಾಡ್ಸ್ಕೊಂಡು ಹೋಗ್ರಿ, ಇನ್ನೊಂದು ತಾಸನ 2 ತಾಸು ಡಾಕ್ಟರ್ ಹೇಳ್ಯಾರ ಅಂದ್ಕೊಳ್ಳಿ. ಗಪ್ಪನ ಅವಾಗೇನು ಮಾಡ್ತಾನೆ, ಅವಾಗ ಅವ್ರ ಓದ್ ನೆನಪಾಗೈತಿ, ಆಕೆಗೂ ಹಚ್ಚಿದ ನೆನಪಾಗೈತಿ. 2 ಮಕ್ಕಳನ್ನ ಕರ್ಕೊಂಡು ಮಾತಾಡ್ತಕ್ಕಂಥ ಹೋಗ್ತಾರ. ಆಕೆ ಬಾಯಿ ಹೋದಕ್ಕೆ ಏನು ಮಾಡ್ತಾಳೆ, ಮಕ್ಕಳನ್ನ ಮೊಮ್ಮಕ್ಕಳನ್ನ ಮಗನ್ನ ಏನು ಸೊಸಿನ ಮತ್ತು ಮೊಮ್ಮಕ್ಕಳು ನೋಡಿ ಆಕೆ ಭಾಳ ಆನಂದ ಆಗಿ ಬಾಯಿ ಬಿಡ್ತದೆ, ಬಾಯಿ ಹೋಗಿದ್ದು ಬರ್ತೈತೆ. ನೋಡ್ರಿ ಮಕ್ಕಳಂದ್ರೆ ತಾಯಿ ಅಂದ್ರೆ ಎಷ್ಟು ಪ್ರೀತಿ ಅಂದ್ರೆ, ಹೋದಂಥ ಬಾಯಿ ಆ ಮಕ್ಕಳ ಮೊಮ್ಮಕ್ಕಳು ನೋಡಿದ ಕೂಡಲೇ ಬಂದು ಕೂಡಲೇ ಮಾತಾಡ್ತಾರೆ, ಏನು ಅವ ಆರಾಮದೆ ನೀವು ಆರಾಮದೆ, ಆ ಮಕ್ಕಳು ನೋಡಿ ಭಾಳ ಆನಂದ ಆಕತಿ. ಆನಂದ ಆಗಿ ಮತ್ತು ಮುಗಿಸ್ಕೊಂಡು ಹೊರಡ್ಬೇಕನ್ನೋರೊಳಗೆ ಆಕೆ ಏನು ಮಾಡ್ತಾಳೆ, ಸನ್ನಿ ಮಾಡಿ ತನ್ನ ಮಗನ ಕರೀತಾಳೆ. ಮಗನ ಕರೆದು, ಮಗನ ಇದು ಆಶ್ರಮಕ್ಕಾರ ಭಾಳ ಸಣ್ಣದೈತಿ, ದೇವ್ರಿಗೆ ಸಾಕಷ್ಟು ಕೊಟ್ಟಾನ, ದೊಡ್ಡದೊಂದು ಆಶ್ರಮ ಕಟ್ಟಿಸಿ
ಅವಕ್ಕೆ ಇಲ್ಲಿ ಏನು ಬೆಳಕು ಹಾಗೂ ಗಾಳಿ ಭಾಳ ಕಮ್ಮಿ ಐತಿ. ಅದಕ್ಕೆ ಎಷ್ಟು ರೂಮ್ ಕಟ್ಟಿಸಿ ಅವಕ್ಕೆಲ್ಲ ಒಂದೊಂದು ಪಂಕ ಹಾಕ್ತ ಅಂತ ಹೇಳ್ತಾನೆ. ಅಂದ ಕೂಡಲೇ ಅವಾಗ ಆಶ್ಚರ್ಯಕೈತಿ. ನಮ್ಮವ್ವ ಈಗ ಇನ್ನೊಂದು ತಾಸಿಗೆ ಸಾಯ್ತಾಳ, ಈಗ ಏನ್ಬೇಕಂತ ಹೇಳಿ ಕೇಳ್ಕೊಳ್ಳೆ ಕೇಳ್ತಾಳೆ. ನೋಡು, ನಾಳೆ ನೀನು ಮುದುಕಾದ ಮೇಲೆ ಇನ್ನೂ ಇಲ್ಲೇ ಕಳಿಸ್ತಾಳೆ. ನಾಳೆ ನೀನು ವಯಸ್ಸಾದ್ಮೇಲೆ ನನ್ನ ಹೆಂಗೆ ಕಳಿಸಿ ಹಂಗೆ ನಿನ್ನೂ ಕಳಿಸ್ತಾರ. ನಾವು ಪಟ್ಟಂಥ ಕಷ್ಟ ಗಾಳಿ ಬೆಳಕು ನೀನು ಕೊಡಬಾರಪ್ಪ ಅದಕ್ಕಂತ ಹೇಳ್ಕೊಳ್ಳೆ ಹೋಗಿ ಕಾಲ ಹಿಡಿತಾನ. ಯವ್ವ ನಾನು ಭಾಳ ತಪ್ಪಾಗೈತಿ ಅಂಥೇಳಿ ಎಲ್ಲ ಮುಗಿದ ಮೇಲೆ ಮನೆಗೆ ಕರ್ಕೊಂಡು ಹೋಗಿ ನೋಡ್ತಾನೆ ಹಾಕಿ ಹೋಗಿಬಿಡ್ತಾನೆ. ಅದಕ್ಕೆ ದಯವಿಟ್ಟು ನೀವೆಲ್ಲರೂ ಏನಂದ್ರೆ ನಿಮ್ಮ ತಂದೆ ತಾಯಿಗಳನ್ನು ಅವ್ರಿಗೆ ಗಂಜೀರು ಹಾಕಲಿ, ಆಮೇಲೆ ನಿಮ್ಮ ದೇವ್ರು ಎಂತ ಶಕ್ತಾನುಸಾರ ನಿಮ್ಮ ಮನೆಯಲ್ಲಿ ಇಟ್ಕೊಂಡು ಅವ್ರು ಎಲ್ಲಿವರೆಗೆ ಭೂಮಿ ಮೇಲೆ ಇರ್ತಾರೆ ಅಲ್ಲಿವರೆಗೆ ಚೆಂದಾಗಿ ಜೋಪಾನ ಮಾಡಿರಿ ಅಂತ ಈ ಸಂದರ್ಭ ಹೇಳ್ತಾ, ಯಾಕಂದರೆ ಎಲ್ಲರೂ ಯುವಕರದಿರಿ, ಇದೊಂದು ನಿಮಗೆಲ್ಲರಿಗೂ ಕಿವಿ ಮಾತನ್ನು ಹೇಳಿ ನಮ್ಮ ಈ ಅಲ್ಪ ಆಶೀರ್ವಚನಕ್ಕೆ ಎಲ್ಲ ಏನು ಗುರುಗಳು ಅದಾರಲ್ಲ ಇವರು ಎಂಥ ಒಳ್ಳೆಯ ವಿದ್ಯೆಯನ್ನು ಬೋಧನೆ ಮಾಡ್ಯಾರ ಅನ್ನೋದಕ್ಕೆ ನಮ್ಗೆ ಈಗ ಅನ್ಸಕತ್ತೈತಿ. ಎಲ್ಲ ಅವ್ರ ಶಿಷ್ಯರಾದ ವಿದ್ಯಾರ್ಥಿಗಳು ಇವತ್ತು ನೀವು ನೌಕರಿಯಲ್ಲಿ ಇರ್ಬೇಕು, ಎಲ್ಲೆಲ್ಲ ಇರ್ಬೋದು, ಆದ್ರೆ ನೀವು ಎಲ್ಲಿವರೆಗೆ ನೀವು ಭೂಮಿ ಮೇಲೆ ಬದುಕಿರ್ತೀರಿ ಇವ್ರನ್ನ ಯಾರನ್ನೂ ನೀವು ಮರಿಬಾರ್ದು ಅಂತ ಈ ಸಂದರ್ಭ ಹೇಳ್ತಾ, ನಿಮ್ಮೆಲ್ಲರಿಗೂ ಹಾಗೂ ಕೆಲವೊಬ್ರು ನಿವೃತ್ತಿಯನ್ನು ಹೊಂಟಾರ, ಕೆಲವೊಬ್ರು ಇನ್ನೂ ಡ್ಯೂಟಿಯಲ್ಲಿದ್ದಾರೆ. ಇವರೆಲ್ಲರಿಗೂ ಆ ಪರಮಾತ್ಮ ಆಯುಷ್ಯ, ಆರೋಗ್ಯ, ಇನ್ನೂ ಹೆಚ್ಚಿನ ಇಂಥ ವಿದ್ಯಾರ್ಥಿಗಳನ್ನು ತಯಾರು ಮಾಡೋಂಥ ಶಕ್ತಿ ಆ ಪರಮಾತ್ಮ ಅವ್ರಿಗೆ ದಯಪಾಲಿಸಲಿ. ಬಂದಂಥ ನಿಮ್ಮೆಲ್ಲರಿಗೂ ಆ ಪರಮಾತ್ಮ ಆಯುಷ್ಯ, ಆರೋಗ್ಯ ದಯಪಾಲಿಸಲಿ ಅಂತ ಹಾರೈಸಿ ನಮ್ಮ ಈ ಅಲ್ಪ ಆಶೀರ್ವಚನಕ್ಕೆ ವಿರಾಮ ಕೊಡ್ತೇವೆ. ಶಿವಬ್ಬ ನಮಸ್ತೆ ಕರುನಾಡಿಗೆ, ಚಿರಕಾಲ ಇರಲಿ ಸ್ನೇಹ, ಚಿರಕಾಲ ಇರಲಿ ಪ್ರೇಮ, ಚಿರಕಾಲ ಇರಲಿ ಹಾಡು, ಚಿರಕಾಲ ಇರಲಿ ನೆನಪು. ಹೇ ನಮಸ್ತೆ ಕರುನಾಡಿಗೆ. ಚಿರಕಾಲ ಇರಲಿ ಸ್ನೇಹ, ಚಿರಕಾಲ ಇರಲಿ ಪ್ರೇಮ, ಚಿರಕಾಲ ಇರಲಿ ಹಾಡು, ಚಿರಕಾಲ ಇರಲಿ ನೆನಪು. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ. ನಾನು ಸ್ನೇಹ ಜೀವಿ, ನೀನು ಸ್ನೇಹ ಜೀವಿ, ಲೋಕದಲ್ಲಿ ಸ್ನೇಹ ಚಿರಂಜೀವಿ. ಹಾಡುಬಾರೋ ಪ್ರೇಮ ಜೀವಿ.
ಸನ್ಮಾನ ಹಾಗೂ ಸವಿನಂದನ ಕಾಣಿಕೆ ವಿತರಿಸುವ ಸಂದರ್ಭ ಹೆಚ್ಚಾಗಿ ಉಳ್ಕೋಬೇಕಂತ ಆಸೆ ಪಡ್ತೀವೋ ಅದೇ ಮೊದಲನೇದಾಗಿ ನಮ್ಮ KS ಚಕ್ರಸಾಲಿ ಗುರುಮಾತೆಯರಿಗೆ ಒನ್ನಣ್ಣವ ಶಿಲ್ಪಾ ರೆಮಠ್ ಧರ್ಮಗೌಡ ಹುಲಿಕಟ್ಟಿ ಸುಮಿತ್ರಾ ಎಳಿಗೆ ಹಾಗೂ ರೇಣುಕಾ ಸವಣೂರು. ಇವರ ತಂದೆಯ ಹೆಸರು ಶಿವಪುತ್ರಪ್ಪ ಚಕ್ರಸಾಲಿ, ಇವರ ತಾಯಿ ಹೆಸರು ವಿನೋದ ಚಕ್ರಸಾಲಿ ಅವರು. ಇವರು 22 ಜುಲೈ 1974ರಲ್ಲಿ ಜನಿಸಿದರು. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆ ದೈವಿ ಹೊಸೂರಿನಲ್ಲಿ ಮುಗಿಸಿದ್ದಾರೆ ಮತ್ತು ಪ್ರೌಢ ಶಿಕ್ಷಣವನ್ನ ಸಿರಿಗೆರೆ ಸಂಸ್ಥೆಯ ತರಳಬಾಳು ಪ್ರೌಢಶಾಲೆಯಲ್ಲಿ ದೇವಿ ಹೊಸೂರಿನಲ್ಲಿ ಮುಗಿಸಿದ್ದಾರೆ. ನಂತರ PUC BA ಪದವಿಯನ್ನ ಹಾವೇರಿಯಲ್ಲಿ ಪಡೆದಿದ್ದಾರೆ. ಇವರು MA ಮತ್ತು B.Ed ಪದವಿಯನ್ನ ಧಾರವಾಡದಲ್ಲಿ ಪಡೆದಿರುತ್ತಾರೆ. ಇವರ ಬೋಧನಾ ವಿಷಯ ಹಿಂದಿ. ಇವರ ತಂದೆಯವರಾದ ಶಿವಪುತ್ರಪ್ಪ ಚಕ್ರಸಾಲಿಯವರು ಕೂಡ ಮುಖ್ಯೋಪಾಧ್ಯಾಯರಾಗಿದ್ದಾರೆ. ಮಾರ್ಗದರ್ಶನದಲ್ಲಿ ಇವರು ಕೂಡ ತಂದೆಯಂತೆ ಹಿಂದಿ ಶಿಕ್ಷಕಿಯಾಗಿ ಈಗ ಮುಖ್ಯೋಪಾಧ್ಯಾಯರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರು 1/6/1998ರಲ್ಲಿ ಹಾವೇರಿ ತಾಲೂಕಿನ ನೆಗಳೂರು ಗ್ರಾಮದ MDRS ವಸತಿ ಶಾಲೆಯಲ್ಲಿ ತಮ್ಮ ಶಿಕ್ಷಣ ವೃತ್ತಿಯನ್ನು ಆರಂಭಿಸಿದರು. ನಂತರ ಅಲ್ಲಿಯೇ 2000ರವರೆಗೆ ಸೇವೆಯನ್ನು ಸಲ್ಲಿಸಿ ನಂತರ ಈಗಿನ ಇದೇ ಶಾಲೆ ಅಂದರೆ ಈಗಿನ KPS ನಾರಾಯಣಪುರ ಶಾಲೆಯಲ್ಲಿ 2001ರಿಂದ 2009ರವರೆಗೆ ಸೇವೆಯನ್ನು ಸಲ್ಲಿಸಿ